ಮೊದಲಿಗೆ ಗುರುಗಳಾದಂತ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಕೃತಜ್ಞತಾ ಭಾವದಿಂದ ನಮನವನ್ನ ತಿಳಿಸುತ್ತಾ, ಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ಕೂಡ ಕೃತಜ್ಞತಾ ಭಾವದಿಂದ ನಮನವನ್ನ ತಿಳಿಸುತ್ತಾ, PMC ಬಳ್ಳಾರಿ ಮತ್ತೆ ಕೊಪ್ಪಳ, PMC ಕೊಪ್ಪಳ ಆತ್ಮ ಬಂಧುಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನ ನಮನವನ್ನ ತಿಳಿಸುತ್ತಾ, ಇವತ್ತಿನ ಈ ಒಂದು ಸತ್ಸಂಗವನ್ನ ತುಂಬಾ ಒಂದು ಪಿರಮಿಡ್ ನಿರ್ಮಾಣಕ್ಕಾಗಿ ಸಂಕಲ್ಪ ಮತ್ತೆ ಪ್ರತಿದಿನ ಅನುಭವ ಹಂಚಿಕೆ ಈ ವಿಷಯವನ್ನ ತುಂಬಾ ಅದ್ಭುತವಾಗಿ ಪಿರಮಿಡ್ ಬಗ್ಗೆ ನಿರ್ಮಾಣದ ಬಗ್ಗೆ ಇದರಲ್ಲಿ ವಿಷಯ ಹಾಕಿದ್ದಾರೆ. ಪತ್ರಿಜಿಯವರ ಕನಸು ಕೂಡ ಇದು. ಎಲ್ಲಾ ಕಡೆನೂ ಕೂಡ ಪಿರಮಿಡ್ ಬರಬೇಕು, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ಮತ್ತೆ ಧ್ಯಾನ ಜಗತ್ ಅಂತ ಹೇಳಿ ಪತ್ರಿಜಿಯವರ ಒಂದು ಕನಸು ಕೂಡ. ಅದೇ ರೀತಿನೇ ಈ ಬಳ್ಳಾರಿ PMC ಬಳ್ಳಾರಿ ಮತ್ತೆ ಕೊಪ್ಪಳ ಟೀಮ್ ನಲ್ಲಿರುವಂತವರು ಆತ್ಮ ಬಂಧುಗಳು ಈ ಒಂದು ಪಿರಮಿಡ್ ನಿರ್ಮಾಣಕ್ಕಾಗಿ ಸಂಕಲ್ಪ ಧ್ಯಾನ ಮತ್ತೆ ಅನುಭವ ಹಂಚಿಕೆ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಪ್ರತಿದಿನ. ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತಿನ ನನ್ನ ಒಂದು ಅನುಭವ ಹಂಚಿಕೆಯನ್ನ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ನಾನು 2008ಕ್ಕೆ ಧ್ಯಾನಕ್ಕೆ ಬಂದಿರೋದು. ಪಿರಮಿಡ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಪಿರಮಿಡ್ ಒಂದು ಅದ್ಭುತ ಶಕ್ತಿ ಬಗ್ಗೆ ನಾನು ಹೇಳ್ತೀನಿ. ಮೊದ್ಲು ಪಿರಮಿಡ್ ಅನ್ನೋದು ಒಂದು ವಿಶ್ವ ಪ್ರಾಣ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅನ್ನೋದು ಅಬ್ಸರ್ವ್ ಮಾಡುತ್ತೆ. ಅದ್ರ ಕೆಳಗಡೆ ನಾವು ಕೂತ್ಕೊಂಡ್ರೆ ಅದ್ಭುತವಾದಂತ ಒಂದು ವಿಶ್ವ ಪ್ರಾಣ ಶಕ್ತಿ ನಮ್ಗೆ ಧಾರಾಕಾರವಾಗಿ ನಮ್ಗೆ ಸಿಗತ್ತೆ. ಇದು ಎಲ್ರಿಗೂ ಕೂಡ ತಿಳಿದಿರುವಂತ ವಿಷಯ. ಮತ್ತೆ ಎಲ್ಲಿ ಪಿರಮಿಡ್ ನಿರ್ಮಾಣವಾಗಿರುತ್ತೋ ಅಲ್ಲಿ ತುಂಬಾ ದೂರದವರೆಗೂ ಕೂಡ ಎಷ್ಟೇ ನೆಗೆಟಿವ್ ಇದ್ರೂ ಕೂಡ ಅಲ್ಲಿ ಒಂದು ಪಾಸಿಟಿವ್ ವಾತಾವರಣ ಸೃಷ್ಟಿಯಾಗುತ್ತೆ ಮಾಸ್ಟರ್ಸ್. ತುಂಬಾ ಒಂದು ಅದ್ಭುತವಾದಂತ ವಾತಾವರಣ ಅಲ್ಲಿ ಬದಲಾವಣೆ ಆಗುತ್ತೆ. ಇವಾಗ ಎಷ್ಟೋ ಒಂದು ಘಟನೆಗಳು ನಡೀತಾ ಇರತ್ತೆ, ಎಷ್ಟೋ ಒಂದು ಏನೋ ಒಂದು ನಡೀತಾ ಇರತ್ತೆ ಆ ಏರಿಯಾದಲ್ಲಿ. ಆಗ ಆ ಒಂದು ಏರಿಯಾದಲ್ಲಿ ಪಿರಮಿಡ್ ನಿರ್ಮಾಣ ಆಗ್ಬಿಟ್ರೆ ಏನೋ ಒಂದು ನೆಗೆಟಿವ್ ಅಲ್ಲಿ ಕೆಲಸ ಮಾಡ್ತಾ ಇರತ್ತೆ. ಅದು ಎಲ್ಲ ಒಂದು ಅದ್ಭುತ ರೀತಿಯಾಗಿ ಒಂದು ಪಾಸಿಟಿವ್ ರೂಪದಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ನಾವು ಎಲ್ಲಾದ್ರೂ ಒಂದು ಕಾರಲ್ಲಾಗ್ಲಿ ಬೈಕಲ್ಲಾಗ್ಲಿ ಈ ಪಿರಮಿಡ್ಗಳನ್ನ ಇಡೋದ್ರಿಂದ ಎಷ್ಟೋ ಒಂದು ಅಲ್ಲಿ ಪಾಸಿಟಿವ್ ಎನರ್ಜಿ, ಪಿರಮಿಡ್ ಎಲ್ಲೈತೋ ಅಲ್ಲಿ ಪಾಸಿಟಿವ್ ಎನರ್ಜಿ ಇರತ್ತೆ. ಹಾಗಾಗಿ ಪಿರಮಿಡ್ ಒಂದು ಶಕ್ತಿ, ಅದ್ಭುತ ಶಕ್ತಿ ಅಂತಾನೆ ಹೇಳ್ಬೋದು. ನಾನು ಬೆಂಗಳೂರಲ್ಲಿ ಪಿರಮಿಡ್ ಅಲ್ಲಿ ನಾನು ಫಸ್ಟ್ ಟೈಮ್ 2008ಕ್ಕೆ ನಾನು ಧ್ಯಾನಕ್ಕೆ ಬಂದೆ. ಡಿಸೆಂಬರ್ ಅಲ್ಲಿ ನಾನು ಅಲ್ಲಿಗೆ ಹೋಗಿದ್ದು. 2008 ಧ್ಯಾನ ಮಹಾಯಜ್ಞ ನಡೆದಾಗ ಡಿಸೆಂಬರ್ ಅಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಧ್ಯಾನ ಮಹಾಯಜ್ಞ ನ್ಯಾಷನಲ್ ಕಾಲೇಜಲ್ಲಿ ನಡೆದಿತ್ತು. ಆಗ ಆ ಸಮಯದಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ಪಿರಮಿಡ್ ಅಲ್ಲಿ. ಅದೇ ಫಸ್ಟ್ ಟೈಮ್ ನಾನು ನೋಡಿರೋದು. ಆಗ ನನಗೆ ಫಸ್ಟ್ ಟೈಮ್ನೆ ಪಿರಮಿಡ್ ಅಲ್ಲಿ ಕೂತ್ಕೊಂಡಾಗ ಒಂದು ಆಕಾಶವಾಣಿ ನನಗೆ ಕೇಳಿಸ್ಕೊಳ್ತು. ಒಂದ್ 5 ನಿಮಿಷ ನಾನು ಕೂತ್ಕೊಂಡಿರೋದಲ್ಲಿ. ಅಲ್ಲಿ ಕಿಂಗ್ ಚೇಂಬರ್ ಅಲ್ಲಿ ಹೋಗಿದ್ದೆ. ತುಂಬಾ ಜನ ಇರೋದ್ರಿಂದ ಆ ಸಮಯದಲ್ಲಿ ಧ್ಯಾನ ಮಹಾಯಜ್ಞ ಇತ್ತು ಅಲ್ವಾ, ತುಂಬಾ ಜನ ಇರೋದ್ರಿಂದ 5 ನಿಮಿಷ ಕುತ್ಕೋಬೇಕು ಅಂತ ಹೇಳಿದ್ರು. 5 ನಿಮಿಷ ಕುತ್ಕೊಂಡೆ. ಅಷ್ಟು ಸ್ವಲ್ಪ ವೈಬ್ರೇಷನ್ ಆಯ್ತು. ಶರೀರ ಈ ತರ ತೂಗ್ತಾ ಇತ್ತು, ತೂಗಾಡೋ ತರ ಆಯ್ತು. 5 ನಿಮಿಷ ಇನ್ನೂ ಅನುಭವನೂ ಕೂಡ ಆಗಿಲ್ಲ, ಎಬ್ಬಿಸ್ಬಿಟ್ರು. ಅಲ್ಲಿ ಎದ್ಬಿಟ್ಟು ನಾನು ಕೆಳಗಡೆ ಕುತ್ಕೊಂಡೆ. ಅದು ಕಿಂಗ್ ಚೇಂಬರ್ ಇದೆಯಲ್ವಾ, ಕೆಳಗಡೆ ಅದು ರೌಂಡ್ ಇದೆ ಅಲ್ವಾ, ಅಲ್ಲಿ ನಾನು ಕುತ್ಕೊಂಡೆ. ಒಂದು ಕಂಬಕ್ಕೆ ಅಂಟ್ಕೊಂಡು ಕಂಬದ ಕಡೆ ನಾನು ಕುತ್ಕೊಂಡೆ ಕೆಳಗಡೆ, ಕಿಂಗ್ ಚೇಂಬರ್ ಕೆಳಗಡೆ. ತಕ್ಷಣನೇ ಆ ಒಂದು ಕ್ಷಣದಲ್ಲೇನೆ ನನಗೆ, ಇನ್ನು ಕಣ್ಣು ಮುಚ್ಚುತ್ತಾ ಇದ್ದೀನಿ, ನನಗೆ ಆಕಾಶವಾಣಿ ಕೇಳಿಸ್ಕೊಳ್ತು. ನೀನೇ ಸಾಕ್ಷಾತ್ ಅಂಬಾ ಭವಾನಿ, ನೀನೇ ಸಾಕ್ಷಾತ್ ಅಂಬಾ ಭವಾನಿ ಅಂತ ಹೇಳಿ. ನನಗೆ ಒಂದು ಸಮಸ್ಯೆ ಕೂಡ ಇತ್ತು, ಧ್ಯಾನಕ್ಕೆ ಬರೋಕಿನ ಮೊದ್ಲು ಸಮಸ್ಯೆನೂ ಇತ್ತು. ಹಾಗಾಗಿ ನನಗೆ
ಇದೇನು ನನಗೆ ಈ ಸಮಸ್ಯೆ ಇಲ್ಲಿನೂ ಕೂಡ ಬಿಡ್ತಾ ಇಲ್ವಲ್ಲ ಅಂತ ಹೇಳಿ ನಾನು ಅನ್ಕೊಂಡೆ. ಈ ರೀತಿ ನನ್ಗೆ ಏನೋ ಹುಚ್ಚುಚ್ಚು ಮನಸ್ಸು ಏನೋ ಒಂದ್ ಹೇಳ್ತಾ ಇರತ್ತೆ ಅಂತ ಹೇಳಿ ನಾನು ಅನ್ಕೊಂಡೆ. ಆದ್ರೆ ಅದು ಸ್ಪಷ್ಟವಾಗಿ ನನ್ಗೆ ತುಂಬಾ ಜೋರಾಗಿ ಕೇಳಿಸ್ತಾ ಇದೆ. ನೀನೇ ಸಾಕ್ಷಾತ್ ಅಂಬಾಭವಾನಿ, ನೀನೇ ಸಾಕ್ಷಾತ್ ಮೂರ್ ಸತೆ ನನಗೆ ಬಂತು. ಅದು ನನಗೆ ಪಿರಮಿಡ್ ಅಲ್ಲಿ ಫಸ್ಟ್ ಟೈಮ್ ಆದಂತಹ ಒಂದು ಅನುಭವ. ಪಿರಮಿಡ್ ಏನ್ ಅನ್ನೋದು ಕೂಡ ಗೊತ್ತಿಲ್ಲ, ಪಿರಮಿಡ್ ಅಲ್ಲಿ ಕುತ್ಕೊಂಡ್ರೆ ಈ ರೀತಿ ಅನುಭವ ಆಗತ್ತಂತನೂ ಕೂಡ ಗೊತ್ತಿಲ್ಲ. ಆದ್ರೆ ಫಸ್ಟ್ ಟೈಮ್ ಅನುಭವ ಆಗಿತ್ತಲ್ವಾ, ನಾನು ಮನಸ್ಸಿನಲ್ಲೇನೆ ಅನ್ಕೊಂಡೆ. ಆಮೇಲೆ ಅಲ್ಲಿ ನೋಡ್ಕೊಂಡು ಮತ್ತೆ ಪತ್ರಿಜಿ ಅವರ ಇಲ್ಲಿ ಧ್ಯಾನ ಮಹಾಯಜ್ಞ ನಡೀತಾ ಇತ್ತಲ್ವಾ ನ್ಯಾಷನಲ್ ಕಾಲೇಜಿಗೆ, ಅಲ್ಲಿ ಬಂದೆ. ಮನಸ್ಸಿನಿಂದ ಬರ್ತಾ ಇದೆ, ಇದು ಅವ್ರ ಹತ್ರ ಹೇಳು, ಪತ್ರಿಜಿ ಅವ್ರ ಹತ್ರ ಹೇಳು, ಅಲ್ಲಾಗಿರುವಂತ ಅನುಭವ ಹೇಳು ಹೇಳು ಅಂತ ಹೇಳಿ ಬರ್ತಾ ಇದೆ. ಅವ್ರು ಯಾರು ಅಂತನೂ ಕೂಡ ಗೊತ್ತಿಲ್ಲ. ಅವ್ರ ಹತ್ರ ಇದು ಉಚಿತರ ನಾನು ಹೇಳಿದ್ರೆ ಅವ್ರು ಏನ್ ಅನ್ಕೋಬಾರ್ದು ಅಂತ ಹೇಳಿ ನಾನು ತಡಿತಾ ಇದ್ದೀನಿ, ಮನಸ್ಸಿಗೆ ತಡಿತಾ ಇದ್ದೀನಿ. ಆದ್ರೂ ಕೂಡ ನನ್ನ ಮನಸ್ಸು ಅವ್ರ ಬೆನ್ನಿಂದನೇ ಹೋಗ್ತಾ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಆಮೇಲೆ ಅವ್ರ ಜುಬ್ಬಾನು ಕೂಡ ಹಿಡಿದು ಅವ್ರ ಮಗು ಇವಾಗ ತಾಯಿ ಸರಗ ಹಿಡ್ಕೊಂಡು ಹೆಂಗ್ ಹೋಗತ್ತೆ ಆ ರೀತಿ ಅವ್ರ ಜುಬ್ಬಾನೇ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಹಿಂದೆ. ಅದು ಹೇಳೋವರೆಗೂ ನನ್ನ ಮನಸ್ಸು ಹೇಳೋವರೆಗೂ ಕೂಡ ಬಿಡ್ಲಿಲ್ಲ. ಆಮೇಲೆ ಸರ್ ನನಗೆ ಒಂದು ಪಿರಮಿಡ್ ಅಲ್ಲಿ ಒಂದು ಅನುಭವ ಆಗಿದೆ ಅಂತ ಹೇಳಿ ಈ ರೀತಿ ಜುಬ್ಬ ಈ ರೀತಿ ಎಳೆದ್ಬಿಟ್ಟು ಸರ್ಗೆ ಹೇಳ್ದೆ. ಅವಾಗ ಸರ್ ಈ ರೀತಿ ಮುಂದೆ ಹೋಗ್ತಾ ಇದ್ರಲ್ವಾ, ನಾನು ಹಿಂದೆ ಜುಬ್ಬ ಹಿಡ್ಕೊಂಡು ಹೋಗ್ತಾ ಇದ್ದೆ. ಅವ್ರು ಹಿಂದೆ ತಿರುಗಿ ನೋಡಿ ನನಗೆ ಮುಂದೆ ಕರೀದ್ರು. ಮುಂದೆ ಕರೆದು ನನ್ನ ತಲೆ ಅವ್ರ ಎದೆಗೆ ಈ ರೀತಿ ಟಚ್ ಮಾಡಿದ್ರು. ಆ ಒಂದು ವೈಬ್ರೇಷನ್ ನನಗೆ ತಡ್ಕೊಳ್ಳಕ್ಕೆ ಆಗ್ಲಿಲ್ಲ. ಕಣ್ಣೆಲ್ಲ ಕತ್ಲಾಗ್ಬಿಡ್ತು. ಅವಾಗ ಅದು ನನಗೆ ಒಂದು ಸಮಸ್ಯೆ ಕೂಡ ಇತ್ತು. ಆಮೇಲೆ ನಾನು ಅವ್ರ ಹತ್ರ ಸ್ವಲ್ಪ ಅವ್ರು ಮುಂದೆ ಹೋಗ್ಬಿಟ್ರು. ಅಲ್ಲಿಗೆ ಹೋದಾಗ ನಾನು ಅವ್ರ ಹತ್ರ ಹೇಳ್ದೆ, ನನಗೆ ಈ ಸಮಸ್ಯೆ ಇದೆ ಅಂತೇಳಿ. ಸಮಸ್ಯೆ ಇದೆ ಅಂದ ತಕ್ಷಣನೇ ಅವ್ರ ಮುಖ ತಿರುಗಿಸ್ಕೊಂಡ್ಬಿಟ್ರು. आप क्या बोल रहे, ಹಿಂದಿಲೇ ಹೇಳಿದ್ರು ಅವರು. आप क्या बोल रहे कि मेरे से समझ में नहीं आ रहे के ಇವ್ರೇನು ಗುರು, ಅವ್ರಿಗೆ ನಾನು ಅದೇ ಫಸ್ಟ್ ಟೈಮ್ ಅಲ್ವಾ ನೋಡಿರೋದು. ಇವ್ರೇನು ನನ್ನ ಸಮಸ್ಯೆ ಕೇಳಿ ನನಗೆ ಪರಿಹಾರ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರೇನು ಮುಖ ತಿರುಗಿಸ್ಬಿಟ್ಟು ಇಷ್ಟು ಜನ ಮುಂದೆ ನನಗೆ ಅವಮಾನ ಮಾಡ್ಬಿಟ್ರಲ್ಲ ಅಂತ ಹೇಳಿ ನನಗೆ ಸ್ವಲ್ಪ ಬೇಜಾರು ಕೂಡ ಆಯ್ತು. ಯಾಕೆಂದ್ರೆ ಸರ್ ಪತ್ರಿಕೆ ಅವರ ಸುತ್ತಲೂ ಜನ ನಿಂತ್ಕೊಂಡಿದ್ದಾರೆ, ಅಷ್ಟು ಜನರಲ್ಲಿ ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಹೇಳಿ ಮನಸ್ಸಿಗೆ ಸ್ವಲ್ಪ ಬೇಜಾರು ಕೂಡ ಆಯ್ತು. ಅದೇ ಫಸ್ಟ್ ಟೈಮ್ ನಾನು ಧ್ಯಾನಕ್ಕೆ ಬಂದಿರೋದು. ಆಮೇಲೆ ಅವ್ರಿಗೆ ಅಲ್ಲಿಂದ ನನಗೆ ಹೋಗಕ್ಕೆ ಆಗ್ತಾ ಇಲ್ಲ, ಹೊರಗಡೆ ಹೋಗ್ಬೇಕಂದ್ರೂ ಕೂಡ ಹೋಗಕ್ ಆಗ್ತಾ ಇಲ್ಲ. ಅವ್ರ ಕಾಲು ಸೇವೆ, ಅವ್ರ ಒಂದು ಪಾದ ಸೇವೆ ಮಾಡು ಒಂದ್ 5 ನಿಮಿಷ ಕೂತ್ಕೊಂಡು ಅಂತ ಹೇಳಿ ಮನಸ್ಸಿನಿಂದ ಬರ್ತಾ ಇದೆ. ಅವಾಗ ಅವ್ರ ಕಾಲು ಒತ್ತುತ್ತಾ ನಾನು ಅಲ್ಲೇ ಒಂದ್ 5 ನಿಮಿಷ ಕೂತ್ಕೊಂಡೆ. ಆದ್ರೂ ಕೂಡ ಅವ್ರು ನನಗೆ ತಿರುಗಿ ನೋಡ್ಲಿಲ್ಲ. ಆಮೇಲೆ ನಾನು ಅಲ್ಲಿ ಒಂದು ಚಿಕ್ಕದು ಪಿರಮಿಡ್ ಕಟ್ಟಿದ್ರು. ನಾನು ಅಲ್ಲಿಂದ ಹೋಗಿ ಒಂದ್ 5 ನಿಮಿಷ ಕೂತ್ಕೊಂಡೆ. ಇವ್ರ ಹತ್ರ ಯಾಕೆ ಕೂತ್ಕೋಬೇಕು, ಇಷ್ಟು ಜನರ ಮುಂದೆ ನನಗೆ ಅವಮಾನ ಮಾಡಿದ್ರು, ಇವ್ರ ಹತ್ರ ಯಾಕೆ ಕೂತ್ಕೋಬೇಕು, ನಾನು ಮನೆಯಲ್ಲೇನೆ ಧ್ಯಾನ ಮಾಡ್ತಾ ಇದ್ದೀನಲ್ವಾ, ಅಲ್ಲಿಂದಾನೇ ನನ್ನ ಧ್ಯಾನದಿಂದಾನೇ ಸಮಾಧಾನ ಆಗತ್ತೆ. ನಾನು ಪಿರಮಿಡ್ ಅಲ್ಲಿ ಹೋಗಿ, ಅಲ್ಲಿ ಒಂದ್ ಚಿಕ್ಕದು ಪಿರಮಿಡ್ ಕಟ್ಟಿದ್ರು, ಅಲ್ಲಿ ಪಿರಮಿಡ್ ಅಲ್ಲಿ ಹೋಗಿ ನಾನು ಧ್ಯಾನಕ್ಕೆ ಕೂತ್ಕೊಂಡೆ. ಧ್ಯಾನಕ್ಕೆ ಕೂತ್ಕೊಂಡಿದ ತಕ್ಷಣನೇ ನನಗೆ ಎಷ್ಟೋ ವರ್ಷದಿಂದ, ಸುಮಾರು ಒಂದು 14 ವರ್ಷದಿಂದ ನನಗೆ ಒಂದು ಸಮಸ್ಯೆ ಇತ್ತು. ಅದು ಯಾವ ಡಾಕ್ಟರ್ ಹತ್ರನೂ ತೋರಿಸಿದ್ರು ಕೂಡ ಕಡಿಮೆ ಆಗಿರ್ಲಿಲ್ಲ. ಮತ್ತೆ ಒಂದು ಪೂಜೆ ವ್ರತ ಮಾಡಿದ್ರು ಕೂಡ ಕಡಿಮೆ ಆಗಿರ್ಲಿಲ್ಲ. ಡಾಕ್ಟರ್ ಕೂಡ ಅದಕ್ಕೆ ಪರಿಹಾರ ಹೇಳಿಲ್ಲ. ನನಗೆ ಆ ಡಾಕ್ಟರ್ ಹತ್ರ ಹೋದ್ರು ಕೂಡ ಚೆನ್ನಾಗೇ ಇದೆಯಮ್ಮ, ನಿನಗೆ ಏನೂ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೂ ಕೂಡ ನನಗೆ ಅನಿಸ್ತಾ ಇತ್ತು, ನಾನು ಚೆನ್ನಾಗೇ ಇದ್ರೆ ನಾನು ಯಾಕೆ ಈ ರೀತಿ ಹುಚ್ಚಿ ಮಾಡ್ದಂಗೆ ಮಾಡ್ತಾ ಇದ್ದೀನಿ ಅಂತೇಳಿ. ಆಮೇಲೆ ನಮ್ಮ ಕುಟುಂಬದವ್ರು, ನಾನು ಅವಾಗ ನಮ್ಮ ಮನೆಯಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ. ಅವಾಗ ನಮ್ಮ ಅತ್ತೆ ಮಾವರು ಕೂಡ ಸುಮಾರು ಒಂದು 7-8 ವರ್ಷ ನನಗೆ ನೋಡಿದ್ರು. ಅವ್ರು ಇವ್ಳು ಚೆನ್ನಾಗ್ ಆಗ್ತಾಳೇನೋ ಅಂತ ಹೇಳಿ. ಆಮೇಲೆ 7-8 ವರ್ಷ ಆದ್ಮೇಲೆ ಇವಳೇನು ನಮ್ಮ ಹತ್ರ ಇರೋದಕ್ಕೆ ಇಷ್ಟ ಇವಳಿಗೆ ಇಲ್ಲ, ಡಾಕ್ಟ್ರು ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇವ್ರೆಲ್ಲಾ ನಾಟಕ ಮಾಡ್ತಾ ಇದ್ದಾಳೆ, ಇವ್ರ ಜೊತೆಗೆ ನನಗೆ ಇರಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವರೆಲ್ಲ ಬಿಟ್ಟು ಹೋಗ್ಬಿಟ್ರು. ನಮ್ ಕುಟುಂಬದಲ್ಲಿ ಇರೋರೆಲ್ಲ ಬಿಟ್ಟು ಹೋಗ್ಬಿಟ್ರು. ಆ ಒಂದು ಸಮಯದಲ್ಲಿ ನನಗೆ 2 ಮಕ್ಕಳು, ಚಿಕ್ಕ ಮಕ್ಕಳು. ಅವರೆಲ್ಲ ಬಿಟ್ಟು ಹೋದ್ಮೇಲೆ ನನಗೆ ಸುಮಾರು ಒಂದು 14 ವರ್ಷದಿಂದ ಇರುವಂತ ಸಮಸ್ಯೆ. ನಾನು ಅಲ್ಲಿ ಪತ್ರಿಜಿ ಅವ್ರಿಗೆ ನೋಡಿ ಒಂದ ಪಿರಮಿಡ್, ಅಲ್ಲಿ ಚಿಕ್ಕದು ಪಿರಮಿಡ್ ಇತ್ತು, ಅಲ್ಲಿಗೆ ಹೋಗಿ ಧ್ಯಾನಕ್ಕೆ ಕುತ್ಕೊಂಡಾಗ ಸರ್ ತಕ್ಷಣನೇ ಪತ್ರಿಜಿ ಅವರು ಎದುರುಗಡೆನೆ ಬಂದ್ರು, ಧ್ಯಾನದಲ್ಲಿ ಎದುರುಗಡೆನೆ ಬಂದ್ರು ನನಗೆ.
ನಿನಗೆ ಸುಮಾರು ವರ್ಷದಿಂದ ಆ ಏನು ಒಂದು ಸಮಸ್ಯೆ ಇದೆ, ಆ ಸಮಸ್ಯೆ ಪರಿಹಾರ ಆಗ್ಬೇಕಂದ್ರೆ ನೀನು ಹೆಚ್ಚು ಧ್ಯಾನ ಮಾಡ್ಬೇಕು. ಮತ್ತೆ ಒಂದು ಒಂದು ಬತ್ತಿ ಇದೆ, ಆ ಬತ್ತಿ ಮುಂದೆ ಜ್ಯೋತಿ ಬೆಳಗ್ತಾ ಇದೆ ಅಲ್ವಾ, ಆ ಬತ್ತಿ ಮೇಲೆ ಇನ್ನೊಂದು ಬತ್ತಿ ಬಂದು ಕುತ್ಕೊಂಡಿದೆ, ಆ ಜ್ಯೋತಿ ಮೇಲೆ ಇನ್ನೊಂದು ಜ್ಯೋತಿ ಬಂದು ಕುತ್ಕೊಂಡಿದೆ. ಹಾಗಾಗಿ ನಿನಗೆ ಇಷ್ಟು ಕಷ್ಟ ಆಗ್ತಾ ಇದೆ, ನೀನು ಹೆಚ್ಚು ಹೆಚ್ಚು ಧ್ಯಾನ ಮಾಡು, ಅದು ಆದಷ್ಟಕ್ಕದೇ ಹೊರಗಡೆ ಬಂದ್ಬಿಡತ್ತೆ ಅಂತ ಹೇಳಿ ಈ ರೀತಿ ನನ್ಗೆ ತಿಳಿಸಿ ಹೇಳಿದ್ರು, ಧ್ಯಾನದಲ್ಲೇನೆ ಹೇಳಿದ್ರು ಸರ್. ಅವಾಗ ನಾನು ಇದ್ರನೇ ಇರ್ಬಹುದೇನೋ, ಅವಾಗ ನನಗೆ ಅಷ್ಟು ಗೊತ್ತಿಲ್ಲ, ಇದ್ರನೇ ಇರ್ಬಹುದೇನೋ ಅಂತ ಹೇಳಿ ಸರ್ ಹೇಳಿದಾರಲ್ವಾ, ಅದು ಆ ರೀತಿ ನನ್ಗೆ ಹೆಚ್ಚೆಚ್ಚು ಧ್ಯಾನ ಮಾಡೋದಿಕ್ಕೆ ಅದು ನನ್ನ ಮನಸ್ಸಿನಿಂದಾನೇ ನಾನು ಕೂತ್ಕೊಳ್ತಾ ಇದ್ದೆ. ನನ್ಗೆ ಬಿಡ್ತಾ ಇರ್ಲಿಲ್ಲ ನನ್ನ ಮನಸ್ಸು ಧ್ಯಾನಕ್ಕೆ. ಸ್ವಲ್ಪ ಸಮಯ ಸಿಕ್ಕಿದ್ರೂ ಕೂಡ ಧ್ಯಾನಕ್ಕೆ ಕೂತ್ಕೋ ಅಂತ ಹೇಳಿ ಈ ರೀತಿ ನನಗೆ ಮನಸ್ಸಿನಿಂದಾನೇ ಬರ್ತಾ ಇತ್ತು. ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ನಾನು ಕುತ್ಕೊಂಡಾಗ ಕೈ ಕಾಲೆಲ್ಲ ಈ ರೀತಿ ಟೈಟ್ ಆಗಿ, ನನಗೆ ಮನೆಯಲ್ಲೇನೆ ನಾನು ಒಬ್ಳೆ ಕುತ್ಕೊಂಡಾಗ್ಲೂ ಕೂಡ ಟೈಟ್ ಆಗಿ ಈ ರೀತಿ ಧ್ಯಾನಕ್ಕೆ ಕುತ್ಕೊಂಡಾಗ ಕೈ ಕಾಲು ಕಣ್ಣು ಎಲ್ಲಾ ಟೈಟ್ ಆಗ್ಬಿಡ್ತು. ಇದು ಒಂಥರ ಅನುಭವ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ ಕುತ್ಕೊಂಡಾಗ. ಎದ್ದಾಗ ನನಗೆ ಖುಷಿ ಕೊಡ್ತಾ ಇತ್ತು. ಹಾಗೆ ನಾನು ಧ್ಯಾನವನ್ನ ಈ ರೀತಿ ಶುರು ಮಾಡಿದೆ. ಅದು ಹೆಂಗೆ ನಾನು ಧ್ಯಾನ ಮಾಡ್ತಾ ಇದ್ದೆ ಅಂದ್ರೆ, ಬೆಳಿಗ್ಗೆ ಲಿಂತ್ರನು ಕೂಡ ಸಾಯಂಕಾಲ ಕುತ್ಕೊಳ್ಳೋದು, ಮತ್ತೆ ರಾತ್ರಿ ಕುತ್ಕೊಂಡ್ರೆ ಮತ್ತೆ ಬೆಳಿಗ್ಗೆನೆ ಎದ್ದೇಳೋದು. ಈ ರೀತಿ ನನ್ಗೆ ಒಂದು ಮಾತು, ಅದು ಸರ್ ಹೇಳಿದ್ದು, ಪತ್ರಿಜಿಯವರು ಹೇಳಿದ್ದು, ಧ್ಯಾನದಲ್ಲಿ ಬಂದು ಒಂದು ಸಂದೇಶ ಕೊಟ್ಟಿದ್ದು, ನಾನು ಈ ರೀತಿ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದೆ. ಈ ರೀತಿ ನಾನು ಧ್ಯಾನ ಮಾಡುವಾಗ ಅದು ಏನು ಸಮಸ್ಯೆ ಇತ್ತು ಅದು ಎಲ್ಲ ಅದಷ್ಟಕ್ಕದೇ ಪರಿಹಾರ ಆಗ್ತಾ ಹೋಯ್ತು. ಮತ್ತೆ ನಾನು ಸರ್ ನೋಡೋದಕ್ಕಿಂತ ಮೊದ್ಲೇನೆ 2 ತಿಂಗಳ ಮೊದ್ಲೇನೆ ನನಗೆ ಇದು ಧ್ಯಾನ ಗೊತ್ತಾಯ್ತು. ಅಕ್ಟೋಬರ್ ಅಲ್ಲಿ ನನಗೆ ಧ್ಯಾನ ಗೊತ್ತಾಯ್ತು, ಆನಾಪಾನಸತಿ ಧ್ಯಾನ. ನಮ್ಮ ಮನೆ ಪಕ್ಕದಲ್ಲಿರೋರು ಒಂದು ಕ್ಲಾಸ್ ಇದೆ, ಇಲ್ಲಿ ಪ್ರಾಣಾಯಾಮ ಮಾಡ್ತಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ. ಅಲ್ಲಿ ಪ್ರಾಣಾಯಾಮದ್ದು ಕ್ಲಾಸ್ ಇರ್ಲಿಲ್ಲ, ಇದು ಆನಾಪಾನಸತಿ ಧ್ಯಾನದ್ದು ಕ್ಲಾಸ್ ಇತ್ತು. ಧ್ಯಾನ ಎಲ್ಲ ಮುಗ್ದೋಗಿತ್ತು, ಸತ್ಸಂಗನು ಕೂಡ ಮುಗ್ದೋಗಿತ್ತು. ಲಾಸ್ಟ್ಗೆ ಕೊನೆಗೆ ವಾಪಸ್ ಮನೆಗೆ ಕಳ್ಸುವಾಗ 5 ನಿಮಿಷ ಧ್ಯಾನ ಮಾಡಿ ಅವ್ರು ಕಳಿಸ್ತಾ ಇದ್ರು. ಆ 5 ನಿಮಿಷ ನಾನು ಧ್ಯಾನ ಮಾಡಿದೆ. ಅವರು ವಿಧಾನ ಹೇಳ್ಕೊಟ್ರು, ಆನಾಪಾನಸತಿ ಧ್ಯಾನ ಹೇಗ್ ಮಾಡ್ಬೇಕು ಅಂತೇಳಿ ವಿಧಾನ ಹೇಳ್ಕೊಟ್ರು. ಅದನ್ನ ತಿಳ್ಕೊಂಡು ನಾನು ಮನೆಯಲ್ಲೇನೆ ಬಂದು ಮಾಡೋದಿಕ್ಕೆ ಶುರು ಮಾಡಿದೆ. ಇದು ನಾನು ಮನೆಯಲ್ಲೇನೆ ಒಬ್ಳೆ ಕೂತ್ಕೊಂಡೇ ಮಾಡಿದ್ದೀನಿ. ಮನೆಯಲ್ಲೇನೆ ಒಬ್ಳೆ ಕೂತ್ಕೊಂಡು ಮಾಡಿದಾಗ ನನಗೆ ಎಷ್ಟೋ ಕಾಯಿಲೆಗಳು ಕೂಡ ಇತ್ತು. ತಲೆನೋವು, ಬೆನ್ನೋವು, ಮತ್ತೆ ಮಂಡಿ ನೋವು, ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಮತ್ತೆ ಅಪೆಂಡಿಕ್ಸ್ ಪ್ರಾಬ್ಲಮ್ಸು, ಮತ್ತೆ ಉಸಿರಾಟದ ಪ್ರಾಬ್ಲಮ್ ಕೂಡ ನನಗಿತ್ತು. 2 ಸತಿ ಆಪರೇಷನ್ ಆದ್ರೂ ಕೂಡ ಇದು ಮೂಗಿನಲ್ಲಿ ಕಂಡ ಬೆಳೆದಿತ್ತು, ಮಾಂಸ ಕಂಡ ಬೆಳೆದಿತ್ತು. 2 ಸತಿ ಆಪರೇಷನ್ ಆದ್ರೂ ಕೂಡ 3ನೇ ಸತಿ ಮತ್ತೆ ಬೆಳೆದಿತ್ತದು. ಅದು ನಾನು ಒಬ್ಳೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. 5 ನಿಮಿಷ ಕೇಳಿಸ್ಕೊಂಡು ಬಂದಿದ್ನಲ್ವಾ, 5 ನಿಮಿಷ ಕೇಳಿಸ್ಕೊಂಡು ಬಂದು ಮನೆಯಲ್ಲೇನೆ ಅದು ರೂಢಿ ಮಾಡಿದೆ. ಅಕ್ಟೋಬರ್ ಅಲ್ಲಿ ನಾನು ಶುರು ಮಾಡಿದ್ದು, ಡಿಸೆಂಬರ್ ಅಷ್ಟರಲ್ಲಿ ನನಗೆ ಎಲ್ಲಾ ಕಾಯಿಲೆ ವಾಸಿ ಆಗ್ಬಿಟ್ಟಿದೆ. 2 ತಿಂಗಳಲ್ಲೇನೆ ನನ್ಗೆ ವಾಸಿ, 2.5-3 ತಿಂಗಳ ಹತ್ರ ನನಗೆ ಎಲ್ಲಾ ಕಾಯಿಲೆನೂ ನಾನೇ ವಾಸಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಯಾವ ಕ್ಲಾಸಿಗೂ ಹೋಗಿಲ್ಲ, ಸುಮ್ನೆ 5 ನಿಮಿಷ ಕೇಳಿಸ್ಕೊಂಡು ಬಂದಿರೋದು. ಉಸಿರಾಟದ ಜೊತೆಗಿರಿ ಮಾಡೋ ವಿಧಾನ ಅಂತೇಳಿ ಅವ್ರು ಅಷ್ಟು ಹೇಳ್ಕೊಟ್ರು. ಅಷ್ಟು ಕೇಳಿಸ್ಕೊಂಡು ಬಂದು ನಾನು ಮನೆಯಲ್ಲೇನೆ ಒಬ್ಳೆ ಕುತ್ಕೊಂಡು ಮಾಡಿದ್ದೀನಿ. ಮತ್ತೆ ನಿದ್ದೆಗೋಸ್ಕರ ನಾನು ಅಳ್ತಾ ಇದ್ದೆ. ಮತ್ತೆ ನನಗೆ ಅನಾರೋಗ್ಯದ ಸಮಸ್ಯೆ ಅಷ್ಟೇ ಅಲ್ಲ, ಎಲ್ಲ ನನ್ನ ಬಂಧು ಬಳಗ ಬಿಟ್ಟು ಹೋದ್ಮೇಲೆ ನಮ್ಗೆ ಬಿಸ್ನೆಸ್ ಅಲ್ಲಿನೂ ಕೂಡ ಲಾಸ್ ಆಗೋದಕ್ಕೆ ಶುರುವಾಯ್ತು. ಅವಾಗ ದುಡ್ಡಿಂದು ಕೂಡ ಪ್ರಾಬ್ಲಮ್. ಈ ರೀತಿ ದುಡ್ಡಿಂದು ಪ್ರಾಬ್ಲಮ್ಮು, ಅನಾರೋಗ್ಯದ ಪರಿಸ್ಥಿತಿ, ಮತ್ತೆ ನಮ್ಮ ಯಜಮಾನ್ರು ಕೂಡ ಏನು ಕೂಡ ಕೆಲ್ಸ ಇಲ್ಲ, ಜೀವನ ಅನ್ನೋದು ಬೇಸರವಾಗ್ಬಿಟ್ಟಿತ್ತು. ಇವಾಗ ನಮಗ್ ಸಾಯೋದಂತೂ ಖಂಡಿತ. ಇವಾಗ ತೋರ್ಸ್ಬೇಕಂದ್ರು ಡಾಕ್ಟರ್ ಹತ್ರ ತೋರ್ಸ್ಬೇಕಂದ್ರು ಕೂಡ ದುಡ್ಡಿಲ್ಲ. ಇರೋದೆಲ್ಲ ಕಳ್ಕೊಂಡ್ಬಿಟ್ವಿ, ಆಸ್ತಿ ಎಲ್ಲ ಏನಿತ್ತು ಅದೆಲ್ಲ ಕಳ್ಕೊಂಡ್ಬಿಟ್ಟಿದ್ವಿ. ಮತ್ತೆ ಏನ್ ಕೆಲ್ಸ ಮಾಡಿದ್ರು ಕೂಡ ಲಾಸ್ ಆಗ್ತಾ ಇದೆ. ಇವಾಗ ಈ ಇಷ್ಟೊಂದು ಕಾಯಿಲೆಯನ್ನ ಇರೋದ್ರಿಂದ ನಾನು ಜಾಸ್ತಿ ದಿನ ಬದುಕೋದಿಲ್ಲ, ನಾನು ಅನಾಥ ಶವವಾಗ್ಬಿಡ್ತೀನಿ ಅಂತೇಳಿ ನಾನು ಅದನ್ನ ತೀರ್ಮಾನ ಆಗ್ಬಿಟ್ಟಿತ್ತು.
ನಾನು ಆ ರೀತಿ ಅನ್ಕೊಂಡ್ಬಿಟ್ಟಿದ್ದೆ. ಯಾಕೆಂದ್ರೆ ನನ್ನ ಪರಿಸ್ಥಿತಿ ಅಷ್ಟು ಅಸ್ತವ್ಯಸ್ತವಾಗಿತ್ತು. 5 ನಿಮಿಷ ಧ್ಯಾನಕ್ಕೆ ಅಲ್ಲಿ ಕೇಳಿಸ್ಕೊಂಡ್ ಬಂದು, ಧ್ಯಾನ ಮಾಡೋ ವಿಧಾನ ಕೇಳಿಸ್ಕೊಂಡ್ ಬಂದು ಮನೆಯಲ್ಲಿ ಮಾಡಿದಾಗ 2.5 ತಿಂಗಳು 3 ತಿಂಗಳು ಹತ್ರನೇ ನನಗೆ ಎಲ್ಲ ವಾಸಿ ಆಗೋಯ್ತು. ಅಶಾಂತಿ ಇದ್ದಂತ ಮನಸ್ಸು ಶಾಂತವಾಯ್ತು. ಮತ್ತೆ ತುಂಬಾ ಚೆನ್ನಾಗಿ ನಿದ್ದೆ ಬರೋದಕ್ಕೆ ಶುರು ಆಯ್ತು. ಪ್ರತಿಯೊಂದು ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಮತ್ತೆ ಅಪೆಂಡಿಕ್ಸ್ ಪ್ರಾಬ್ಲಮ್ ಇತ್ತು, ಮಂಡಿ ನೋವು ಇತ್ತು, ಹೊಟ್ಟೆ ನೋವು, ಬೆನ್ನು ಅದೆಲ್ಲ. ಮತ್ತೆ ಆ ಒಂದು ಉಸಿರಾಟದ ಪ್ರಾಬ್ಲಮ್ ಇತ್ತು. ಆ ಮಾಂಸಖಂಡ ಅದು ನನಗೆ ಕಾಣಿಸ್ತಾ ಇಷ್ಟಿಷ್ಟು ದಪ್ಪ 2 ಕಡೆ ಈ ರೀತಿ ಕೂತ್ಕೊಂಡ್ಬಿಡ್ತಾ ಇತ್ತು. ಅದು 7 ಸತಿ ಆಪರೇಷನ್ ಆದ್ರೂ ಕೂಡ 3ನೇ ಸತಿ ಮತ್ತೆ ಬಂದಿತ್ತು. ನಾನು ಬಾಯಿಯಿಂದ ಉಸಿರಾಡ್ತಾ ಇದ್ದೆ ಮೊದ್ಲು. ಅದು ಧ್ಯಾನಕ್ ಬಂದ್ಮೇಲೆ ಏನಿದು ಈ ತರ ನನ್ಗೆ ಈ ರೀತಿ ಉಸಿರಾಟ ಸಹಜವಾಗಿನೇ ನಡೀತಾ ಇದೆಯಲ್ಲ ಅಂತೇಳಿ ನಾನು 2-3 ತಿಂಗಳಾದ್ಮೇಲೆ ಅಬ್ಸರ್ವ್ ಮಾಡಿ ನಾನು ಕನ್ನಡಿನಲ್ಲಿ ನೋಡ್ಕೊಂಡೆ. ಏನು ಮಾಂಸಖಂಡ ಇತ್ತು ಅದು ಹೊರಟೋಗ್ಬಿಟ್ಟಿದೆ, ಅದಷ್ಟಕ್ಕದೇ ಹೊರಟೋಗ್ಬಿಟ್ಟಿದೆ. ಈ ರೀತಿ ನನಗೆ ಅವಾಗ ಅನ್ನಿಸ್ತು, ಇದು ಎಲ್ಲ ಧ್ಯಾನದ ಪವಾಡನ ಇದು ಅಂತ ಹೇಳಿ. ಇದು ನಾನು ಎಲ್ಗ್ ಹೋಗಿದ್ದೆ, 5 ನಿಮಿಷ ಕೇಳಿಸ್ಕೊಂಡು ಬಂದ್ನಲ್ವಾ, ಅಲ್ಲಿ ಮತ್ತೆ ವಾರ ಹೋಗೋದಕ್ಕೆ ಶುರು ಮಾಡಿದೆ ನಾನು. ಇದು ಒಬ್ಳೆ ಮನೆಯಲ್ಲೇ ಕುತ್ಕೊಂಡಾಗ ಇಷ್ಟೊಂದು ಬದಲಾವಣೆ ಆಗಿದೆ ಅಂತ ಹೇಳಿ ವಾರ ಹೋಗೋದಿಕ್ಕೆ ಶುರು ಮಾಡಿದೆ. ಸೋಮವಾರ ಇರ್ತಾ ಇತ್ತು. ನಾವು ಬೆಂಗಳೂರಲ್ಲಿ ಕಬ್ಬನಪೇಟೆಯಲ್ಲಿ ಪುಟ್ಟರಾಜು ಅಂತ ಹೇಳಿ ಅವರು ನಡೆಸ್ಕೊಡ್ತಾ ಇದ್ರು. ಸೋಮವಾರ ಅಲ್ಲಿ ಕ್ಲಾಸ್ ಇರ್ತಾ ಇತ್ತು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಧ್ಯಾನ ಮಹಾಯಜ್ಞ ಇದೆ ಅಂತ ಹೇಳಿದಾಗ ನಾನು ಪತ್ರಿಜಿ ಅವ್ರಿಗೆ ನಾನು ಅವಾಗ್ಲೇನೆ ಕಂಡಿರೋದು. ಅದ್ರ ಮೊದ್ಲು ನಾನು ಪತ್ರಿಜಿ ಅವ್ರಿಗೂ ಕೂಡ ನೋಡಿಲ್ಲ. ಆದ್ರೆ ಉಸಿರಾಟದ ಜೊತೆಗಿದ್ದಾಗ ಇದು ಎಲ್ಲ ಸಮಸ್ಯೆ ಅದಷ್ಟಕ್ಕದೇ ಪರಿಹಾರ ಆಗಿದೆ. ಆಮೇಲೆ ನಾನು ಪಿರಮಿಡ್ಗೆ ಹೋದಾಗ ಅಲ್ಲಿ ನನಗೆ ನೀನೇ ಸಾಕ್ಷಾತ್ ಅಂಬಾಭವಾನಿ ಅಂತ ಹೇಳಿ ಬಂತಲ್ವಾ. ಮತ್ತೆ ಇಲ್ಲಿನೂ ಕೂಡ ಧ್ಯಾನದಲ್ಲಿ ಇಷ್ಟೊಂದು ಇದು ಆಗಿದೆ, ನಿವಾರಣೆ ಆಗಿದೆ, ಎಲ್ಲ ಪರಿಹಾರ ಆಗಿದೆ. ಪಿರಮಿಡ್ ಅಲ್ಲಿ ನಾನು ಹೋಗಿ ಧ್ಯಾನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ನನಗೆ ಏನಾದ್ರೂ ತಿಳುವಳಿಕೆ ಬರ್ಬಹುದಲ್ವ, ಏನಾದ್ರೂ ಒಂದು ಉಪಯೋಗ ಆಗ್ಬಹುದಲ್ಲ ಅಂತ ಹೇಳಿ ನಾನು ಅಲ್ಲಿ ಹೋಗೋದಿಕ್ಕೆ ಶುರು ಮಾಡಿದೆ. ಅಲ್ಲಿ ಹೋಗುವಾಗ ನನಗೆ ಆಸ್ಟ್ರಲ್ ಟ್ರಾವೆಲ್ ಆಗೋದು, ಪಿರಮಿಡ್ ಅಲ್ಲಿ ಕುತ್ಕೊಂಡಾಗ ಆಸ್ಟ್ರಲ್ ಟ್ರಾವೆಲ್ ಆಗೋದು, ಮತ್ತೆ ಸಪ್ತ ಋಷಿ ಮತ್ತೆ ಸಾಂಬಲ್ ಮಾಸ್ಟರ್ಗಳಿಂದ ನನಗೆ ಸಂದೇಶಗಳು ಬರೋದು, ಈ ರೀತಿ ಶುರುವಾಯ್ತು. ಅವಾಗ ಅವರೆಲ್ಲ ಏನ್ ಹೇಳ್ತಾ ಇದ್ರು ನಾನು ಅದನ್ನ ಮಾಡ್ತಾ ಇದ್ದೆ. ಆದ್ರೆ ನಮ್ಮ ಮನೆಯ ಒಂದು ಪರಿಸ್ಥಿತಿ ಸರಿಯಾಗಿರ್ಲಿಲ್ಲ. ಏನ್ ಮಾಡಿದ್ರು ಕೂಡ ಲಾಸ್ ಆಗ್ತಾ ಇತ್ತು. ಮತ್ತೆ ಅದು ಎಲ್ಲಾ ಕರ್ಮಾನುಸಾರವಾಗಿ ಬಂದಿರತ್ತೆ. ಅದಕ್ಕೆ ಪರಿಹಾರ ಕೂಡ ಅವ್ರು ಹೇಳ್ತಾ ಇದ್ರು. ಒಂದೊಂದು ಮಾಸ್ಟ್ರು ಒಂದೊಂದು ಪರಿಹಾರ ನನಗೆ ಹೇಳ್ತಾ ಇದ್ರು, ಈ ರೀತಿ ಮಾಡ್ಬೇಕು ಅಂತೇಳಿ. ಅದನ್ನ ನಾವು ಮೊದ್ಲು ಧ್ಯಾನಕ್ಕೆ ಬರೋಕಿನ ಮೊದ್ಲು ಪೂಜೆ ಪುನಸ್ಕಾರ ವ್ರತ ಮಾಡು ಅಂತ ಹೇಳಿ ಬೇರೆಯವ್ರು ನಮ್ಗೆ ಹೇಳ್ತಾ ಇದ್ರು. ಅದು ನನಗೆ ಗೊತ್ತಿತ್ತು. ಆದ್ರೆ ಇಲ್ಲಿ ನಮ್ಗೆ ಕಣ್ಣಿಗೆ ಕಾಣದೇ ಇರೋ ಮಾಸ್ಟರ್ ಏನ್ ಹೇಳ್ತಾ ಇದ್ರು ಅಂದ್ರೆ, ಧ್ಯಾನ ಪ್ರಚಾರ ಮಾಡು, ಈ ಇದು ಶಾಕಾಹಾರ ರ್ಯಾಲಿಗೆ ಹೋಗು ಅಂತ ಹೇಳಿ, ಮತ್ತೆ ವಾಲಂಟಿಯರ್ ಆಗಿ ಸೇವೆ ಮಾಡು ಅಂತ ಹೇಳಿ. ಇದು ಗೊತ್ತಿಲ್ಲದೆ ಇರುವಂತ ವಿಷಯ. ಇದು ಯಾರು ಕೂಡ ನಮ್ಗೆ ಹೇಳ್ಕೊಟ್ಟಿಲ್ಲ. ಇದು ಒಳಗಡೆಲಿಂದ್ರನೇ ನನಗೆ ಬರ್ತಾ ಇತ್ತು. ಅಂದ್ರೆ ಒಂದು ಮಾಸ್ಟ್ರು ನನ್ನ ಎದುರುಗಡೆನೆ ಕುತ್ಕೊಂಡು ಹೇಳೋ ತರ ನನ್ಗೆ ಅನ್ನಿಸ್ತಾ ಇತ್ತು, ಈ ರೀತಿ ಮಾಡು ಈ ರೀತಿ ಮಾಡು ಅಂತ ಹೇಳಿ. ಅವಾಗ ನನ್ನ ಒಳಗಡೆ ಏನು ನನಗೆ ಅದು ಹೇಳ್ತಾ ಇತ್ತು, ಮನಸ್ಸಿನಿಂದ ಬರ್ತಾ ಇತ್ತು. ನಾನು ಅದನ್ನ ಮಾಡೋದಿಕ್ಕೆ ಶುರು ಮಾಡಿದೆ. ಈ ರೀತಿ ಪಾಂಪ್ಲೆಂಟ್ ಹಂಚೋದು, ಮತ್ತೆ ವಾಲಂಟಿಯರ್ ಆಗಿ ಸೇವೆ ಮಾಡೋದು, ಪಿರಮಿಡ್ಗೆ ಹೋಗೋದು, ಪ್ರತಿ ಹುಣ್ಣಿಮೆನೂ ಕೂಡ ನಾನು ಹೋಗ್ತಾ ಇದ್ದೆ. ಆ ಸಮಯದಲ್ಲಿ ಲಾಕ್ಡೌನ್ ಆದ್ಮೇಲೆನೆ ನಾನು ಬಿಟ್ಟಿರೋದು. ಆಗ್ಲಿಂತ್ರನು ಕೂಡ ಪ್ರತಿ ಹುಣ್ಣಿಮೆನೂ ಕೂಡ ಹೋಗ್ತಾ ಇದ್ದೆ. ಮತ್ತೆ ನಿದ್ದೆ ಮಾಡ್ಬೇಕಂದ್ರೆ, ನಿದ್ದೆ ನಿನಗೆ ಯಾಕೆ ಬೇಕು, ನಿದ್ದೆದು ಅವಶ್ಯಕತೆ ಇಲ್ಲ, ಧ್ಯಾನನೇ ಮಾಡು ಅಂತ ಹೇಳಿ ಧ್ಯಾನಕ್ಕೆನೆ ನಾನು ಕೂತ್ಕೊಳ್ತಾ ಇದ್ದೆ. ಸುಮಾರು 13 ವರ್ಷದಿಂದ ನಾನು ಈ ಬೆನ್ನ ನೆಲಕ್ಕೆ ಟಚ್ ಮಾಡಿರ್ಲಿಲ್ಲ. ಆ ರೀತಿ ನಾನು ಕೂತ್ಕೊಂಡಿದ್ದೀನಿ. 13 ವರ್ಷದವರೆಗೂ ಕೂಡ ರಾತ್ರಿ ಎಲ್ಲಾ ಧ್ಯಾನ ಮಾಡೋದು, ಮತ್ತೆ ಬೆಳಿಗ್ಲಿಂದ ಸಾಯಂಕಾಲವರೆಗೂ ರಾತ್ರಿವರೆಗೂ ಮನೆ ಕೆಲಸ ಮಾಡೋದು, ಮತ್ತೆ ಪಾಂಪ್ಲೆಟ್ ಕೊಡೋದು, ಮತ್ತೆ ವಾಲಂಟಿಯರ್ ಆಗಿ ಸೇವೆ ಮಾಡೋದು, ಪಿರಮಿಡ್ಗೆ ಹೋಗೋದು. ಪತ್ರಿಜಿ ಅವ್ರು ಯಾವಾಗ ಬರ್ತಾರೆ ಅವಾಗ ಅಲ್ಲಿ ಅವ್ರು ಎಷ್ಟು ದಿನ ಇರ್ತಾರೆ ಅವ್ರ ಜೊತೆಗೆ ಇರೋದು. ಅಲ್ಲಿ ಬುಕ್ ಸ್ಟಾಲ್ ಅಲ್ಲಿ ನಾನು ಬೆಳಿಗ್ಲಿಂದ ಕೂಡ ಸಾಯಂಕಾಲವರೆಗೂ ಕೂಡ ವಾಲಂಟಿಯರ್ ಆಗಿ ಸೇವೆ ಮಾಡಿದ್ರೆ, ರಾತ್ರಿ ಹೊತ್ತು ಸರ್ ಪತ್ರಿಜಿ ಅವರು ಫ್ರೀ ಆಗಿ ಸಿಗ್ತಾ ಇದ್ರು.
ಅವ್ರ ಎದುರುಗಡೆ ಕುತ್ಕೊಂಡು ಅವ್ರ ಪಾದ ಸೇವೆ ಮಾಡೋದು. ಇದು ನಾನು ಕಂಟಿನ್ಯೂ ಹಂಗೆ ನಾನು ಯಾವಾಗ 2008ರಿಂದ ನಾನು ಪತ್ರಿಜಿಯವ್ರಿಗೂ ನೋಡಿದೆ, ಆಗ್ಲಿಂತ್ರನು ಕೂಡ ಲಾಕ್ ಡೌನ್ ಆಗೋವರೆಗೂ ಕೂಡ ಆ ರೀತಿ ನಾನು ವಾಲಂಟಿಯರ್ ಸೇವೆ ಕೂಡ ನಾನು ಮಾಡಿದ್ದೀನಿ. ಇವಾಗ್ಲೂ ಕೂಡ ಸಂಡೆ ಹೋಗಿ ಅಲ್ಲಿ ಸೇವೆ ಎಲ್ಲ ಹೊಸಬ್ರು ಬರ್ತಾರಲ್ವಾ, ಅವ್ರಿಗೆ ಧ್ಯಾನ ಹೇಳ್ಕೊಡೋದಕ್ಕೆ ಪಿರಮಿಡ್ ವ್ಯಾಲಿಗೆ ಹೋಗಿ ಅಲ್ಲಿ ಬಂದವ್ರಿಗೆಲ್ಲ ಧ್ಯಾನ ಹೇಳ್ಕೊಡ್ತೀನಿ. ಇಲ್ಲಿ ಇದ್ರೆ ಅಕಸ್ಮಾತ್ ಎಲ್ಲಾದ್ರೂ ಹೋದ್ರೆ ರ್ಯಾಲಿಗೆ ಅಲ್ಲಿ ಇಲ್ಲಿ ಹೋದ್ರೆ ಅವಾಗ ಮಾತ್ರ ಹೋಗೋದಿಲ್ಲ. ಇವಾಗ್ಲೂ ಕೂಡ ಆ ರೀತಿ ನನ್ಗೆ ಸೇವೆ ಮಾಡೋದು ಮತ್ತೆ ಈ ರೀತಿ ಜೂಮ್ ಕ್ಲಾಸ್ಗಳನ್ನೆಲ್ಲ ತಗೊಳ್ಳೋದು. ಮೊದ್ಲೆಲ್ಲ ಮನೆ ಧ್ಯಾನ ಮತ್ತೆ ಎಲ್ಲಾ ಕಡೆನೂ ಹೋಗಿ ಡೈರೆಕ್ಟ್ ಆಗಿ ಹೋಗಿ ಅವರು ಎದುರುಗಡೆನೆ ಹೋಗಿ ಧ್ಯಾನ ಹೇಳ್ಕೊಡ್ತಾ ಇದ್ದೆ. ಇವಾಗ ನಮ್ದು PMC ಪಟೇಗಾರ ಅಂತ ಹೇಳಿ ನಮ್ದೇ ಆದಂತ ಭಾಷೆಯಲ್ಲಿ ಪ್ರತಿದಿನ 5ರಿಂದ 6:30 ತನಕ ಕ್ಲಾಸ್ ಕೂಡ ಇವಾಗ್ಲೂ ಕೂಡ ನಡೆಸ್ತೀನಿ. ಈ ರೀತಿ ನನಗೆ ಆಧ್ಯಾತ್ಮಿಕ ಸೇವೆಯನ್ನ ಮಾಡೋದಿಕ್ಕೆ ಒಳಗ್ಲಿಂತ್ರನೇ ಯಾವ ರೀತಿ ಬರ್ತಾ ಇತ್ತು ಆ ರೀತಿ ನಾನು ಇವಾಗ್ಲೂ ಕೂಡ ಅದನ್ನೇ ಮಾಡ್ತೀನಿ. ಇದು ಬೇರೆ ಯಾರು ಹೇಳಿದ್ಮೇಲೆ ನಾನು ಮಾಡಿರೋದಲ್ಲ ಮಾಸ್ಟರ್ಸ್. ಇದು ಧ್ಯಾನದಿಂದನೇ ನಾನು ಬದಲಾವಣೆ ಆದಂತಹ ಜೀವನ. ಇದು ಬೇರೆಯವ್ರು ಕೇಳಿ ಇವಾಗಂತೂ ಇದು ಜೂಮ್ ಕ್ಲಾಸು ಇದು ಯೂಟ್ಯೂಬ್ ಎಲ್ಲ ನೋಡಿ ಮಾಡ್ತಾ ಇರ್ತಾರೆ. ಆಗ 15 ವರ್ಷದ ಹಿಂದೆ ಯಾವ ಜೂಮ್ ಕ್ಲಾಸು ಇಲ್ಲ, ಯಾವ್ದು ಯೂಟ್ಯೂಬ್ ಅಲ್ಲಿ ನೋಡೋದು ಇಲ್ಲ. ಒಬ್ಳೇ ಕೂತ್ಕೊಂಡು ಪ್ರತಿಯೊಬ್ರು ಮಾಸ್ಟರ್ಸ್ ಬಂದು ನನಗೆ ಡೈರೆಕ್ಟ್ ಆಗಿನೇ ಅವರು ಸಂದೇಶಗಳನ್ನ ಒಂದು ವಾಣಿಯನ್ನ ಹೇಳ್ತಾ ಇದ್ರು. ಅವ್ರು ಏನ್ ಹೇಳ್ತಾರೆ ಅದನ್ನೇ ನಾನು ಮಾಡ್ತಾ ಇದ್ದೆ. ಮತ್ತೆ ಬೇರೆ ಮಾಸ್ಟರ್ಸ್ ಇವಾಗ ವೆಂಕಟೇಶ್ವರ ಸ್ವಾಮಿನ ಸಾಕ್ಷಾತ್ ಅವರು ಒಂದು ಸ್ವರೂಪವನ್ನ ಕಂಡೆ. ಅಲ್ಲಿಗೆ ಅವರು ವೆಂಕಟೇಶ್ವರ ಸ್ವಾಮಿ ಎಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಿದ್ದಾರೆ ಅಲ್ಲಿ ನನಗೆ ಡೈರೆಕ್ಟ್ ಆಗಿ ಪತ್ರಿಜಿಯವರೇ ಕರ್ಕೊಂಡು ಹೋಗಿದ್ರು ಸೂಕ್ಷ್ಮವಾಗಿ. ಮತ್ತೆ ಸತ್ಯಲೋಕಕ್ಕೆ ಪತ್ರಿಜಿಯವರು ನನಗೆ ಕರ್ಕೊಂಡು ಹೋಗಿದ್ರು. ಈ ರೀತಿ ಎಷ್ಟೋ ಕಡೆ ಪತ್ರಿಜಿಯವರು ಸೂಕ್ಷ್ಮ ಲೋಕಕ್ಕೆ ನನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಅನುಭವ ಆಗ್ತಾ ಇತ್ತು. ಸೂಕ್ಷ್ಮ ಶರೀರಯಾನ ಅನುಭವ ಇದು ಎಲ್ಲವನ್ನು ಆಗೋದಿಕ್ಕೆ ಶುರುವಾಯ್ತು. ಇದು ಯಾವ ಕ್ಲಾಸಿಗೂ ಅಟೆಂಡ್ ಆಗಿ ನನಗೆ ಅನುಭವ ಆಗಿರೋದಲ್ಲ ಮಾಸ್ಟರ್ಸ್. ಇದು ಒಬ್ಳೇ ಕುತ್ಕೊಂಡಾಗ್ಲೇನೆ ಈ ರೀತಿ ನನಗೆ ಅನುಭವ ಆಗ್ತಾ ಇತ್ತು. ಅವಾಗ ನಾನು ಇದನ್ನ ಎಲ್ರಿಗೂ ಕೂಡ ತಿಳಿಸ್ಬೇಕು, ಇದನ್ನ ಪ್ರಚಾರ ಮಾಡ್ಬೇಕು. ಎಷ್ಟೋ ದೊಡ್ಡ ಸಮಸ್ಯೆ ಇರ್ಲಿ, ಎಷ್ಟೋ ದೊಡ್ಡ ಕಾಯಿಲೆ ಇರ್ಲಿ, ಈ ಧ್ಯಾನದಿಂದ ನಿವಾರಣೆ ಆಗುತ್ತೆ. ಆನಾಪಾನಸತಿ ಧ್ಯಾನ. ಮತ್ತೆ ಇದಕ್ಕೆ ಯಾವ ಗುರುನು ಕೂಡ ಬೇಕಾಗಿಲ್ಲ. ನಮ್ಮ ಉಸಿರೇ ನಮ್ಮ ಗುರು ಅಂತ ಹೇಳಿ ಪತ್ರಿಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ನಾವೊಂದು ಸಾಧನೆಯಿಂದ ಹೆಚ್ಚು ನಾವು ಸಾಧನೆ ಮಾಡ್ತಾ 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 ನಮಗೆ ಅನುಭವ ಆಗೋದಿಕ್ಕೆ ಶುರು ಆಗತ್ತೆ. ಯಾಕೆಂದ್ರೆ ಕೆಲವರು ಇವಾಗ ನೋಡಿ ಮನೆಯಿಂದ ಆಚೆಗೆ ಕಳ್ಸೋದಿಲ್ಲ. ನಾನು ಕೂಡ ಹಾಗೆ ಇದ್ದೆ. ಮನೆ ಹೊಸಲು ದಾಟಿ ನಾನು ಆಚೆ ಎಲ್ಲೂ ಕೂಡ ಹೋಗ್ತಾ ಇರ್ಲಿಲ್ಲ ಧ್ಯಾನಕ್ಕೆ ಬರೋಕಿನ ಮೊದ್ಲು. ಧ್ಯಾನಕ್ ಬಂದ್ಮೇಲೆನೆ ನಾನು ಧ್ಯಾನ ಪ್ರಚಾರಕ್ಕಂತ ಹೇಳಿ ನಾನು ಹೊರಗಡೆ ಕಾಲಿಟ್ಟಿರೋದು. ಅದ್ರ ಮೊದ್ಲು ನಾನು ಎಲ್ಲೂ ಹೊಸಲು ದಾಟಿ ಆಚೆ ಹೋಗಿರೋದೇ ಗೊತ್ತಿಲ್ಲ. ಮತ್ತೆ ನನ್ಗೆ ಧ್ಯಾನಕ್ಕೆ ಬಂದಾಗ ನಮ್ದು ಒಂದು ಮರಾಠಿ PMSSK ಪಟೇಗಾರ್ ಮರಾಠಿ ಅಂತೇಳಿ ಅದು ನಮ್ದು ಭಾಷೆ. ನನಗೆ ಕನ್ನಡ ಕೂಡ ಬರ್ತಾ ಇರ್ಲಿಲ್ಲ. ಆಗ ಪತ್ರಿಜಿಯವರು ಬಂದು ನನಗೆ ಸೂಕ್ಷ್ಮವಾಗಿ ಬಂದು ಅವರು ಹೇಳಿದ್ರು, ಈ ರೀತಿ ನೀನು ಇವಾಗ ಬೋಧನೆಯನ್ನ ಮಾಡ್ಬೇಕು ಅಂತ ಹೇಳಿ. ಈ ಕರ್ನಾಟಕದಲ್ಲಿ ನಾನು ಕನ್ನಡ ಹೆಂಗ್ ಮಾತಾಡ್ಬೇಕು, ಕನ್ನಡನೇ ಬರೋದಿಲ್ಲ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೆ ಮನಸ್ಸಿನಲ್ಲಿ ಹೇಗೆ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಅದು ಒಳಗ್ಲಿಂದ ನನಗೆ ಪತ್ರಿಜಿಯವರು ಈ ರೀತಿ ಬೋಧನೆ ಮಾಡುವಂತ ಶಕ್ತಿ ನಿನಗಿದೆ, ಬೋಧನೆ ಮಾಡು ಅಂದಾಗ ಆಯ್ತು ಅಂತ ಹೇಳಿ ಮನೆ ಅಕ್ಕಪಕ್ಕದಲ್ಲಿ ಇರೋರ್ನ ಮಂಡಲ ಧ್ಯಾನ ಶುರು ಮಾಡಿದೆ ನಾನು. ಅಲ್ಲಿ ಬಂದವ್ರಿಗೆಲ್ಲ ಈ ರೀತಿ ಉಸಿರಾಟವನ್ನ ಗಮನಿಸಿ ಕೈ ಬೆರಳುಗಳನ್ನ ಕ್ರಾಸ್ 1-2 ಮಾತು ಕಲ್ತೆ. ಅಷ್ಟೇ ನಾನು ಹೇಳ್ತಾ ಇದ್ದೆ ಬಂದವ್ರಿಗೆಲ್ಲ, ಅದು ಒಂದೇ, ಬೇರೆ ಏನು ಹೇಳ್ತಾ ಇರ್ಲಿಲ್ಲ. ಮತ್ತೆ ಪಿರಮಿಡ್ ವ್ಯಾಲಿಗೆ ಹೋಗಿ ಅಲ್ಲಿನೂ ಕೂಡ ನಾನು ಬಂದವ್ರಿಗೆಲ್ಲ ಅಷ್ಟೇ ಹೇಳ್ತಾ ಇದ್ದೆ, ಧ್ಯಾನ ಮಾಡಿ, ಈ ರೀತಿ ಧ್ಯಾನ ಮಾಡೋ ವಿಧಾನ ಅಷ್ಟೇ ಹೇಳ್ತಾ ಇದ್ದೆ. ಆಮೇಲೆ ಅವ್ರ ಜೊತೆಗೆ ಮಾತಾಡ್ತಾ ನಾನು ಇಷ್ಟು ಕನ್ನಡ ಕಲ್ತಿದ್ದೀನಿ. ಇದ್ರ ಮೊದ್ಲು ನನಗೆ ಕನ್ನಡ ಅರ್ಥನೂ ಆಗ್ತಾ ಇರ್ಲಿಲ್ಲ, ಕನ್ನಡ ಹೇಗ್ ಮಾತಾಡ್ಬೇಕು ಅಂತನೂ ಕೂಡ ಗೊತ್ತಿರ್ಲಿಲ್ಲ. ಧ್ಯಾನಕ್ ಬಂದ್ಮೇಲೆನೆ ನಾನು ಕನ್ನಡ ಮಾತಾಡೋದಕ್ಕೆ ಶುರು ಮಾಡಿರೋದು. ಮತ್ತೆ ಅದ್ರ ಜೊತೆಗೆ ಹಿಂದಿ ಕೂಡ ನಾನು ಕಲ್ತೆ.
ಆ ಯಾಕೆಂದ್ರೆ ಇದು PMC ಬಿಹಾರ ಮತ್ತೆ PMC ರಾಜಸ್ಥಾನ್ ಅವರು ಕೂಡ ನನಗೆ ಮಂಡಲ್ ಧ್ಯಾನ ಮಾಡೋದಿಕ್ಕೆ ಇದು ಜೂಮ್ ಕ್ಲಾಸ್ ತಗೊಳ್ಳೋದಿಕ್ಕೆ ಲಾಕ್ಡೌನ್ ಟೈಮ್ ನಲ್ಲಿ ಅವರು ಕೂಡ ಕರಿತಾ ಇದ್ರು. ಇವಾಗ್ಲೂ ಕೂಡ ಅವ್ರು ಕರೀತಾರೆ. ಅಲ್ಲಿ ಕ್ಲಾಸ್ ಮಾಡ್ತಾ ಮಾಡ್ತಾ ನಾನು ಹಿಂದಿ ಕೂಡ ಸ್ವಲ್ಪ ಅವರಷ್ಟು ಸ್ಪಷ್ಟವಾಗಿ ಬರೋದಿಲ್ಲ. ಅದು ಇವಾಗ ಕನ್ನಡ ಹೆಂಗೆ ನೋಡಿ, ಅಷ್ಟು ನಿಮ್ಮಷ್ಟು ಸ್ಪಷ್ಟ ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ಹಾಗೆ ಹೀಗೆ ಮಾತಾಡ್ತೀನಿ. ಹಿಂದಿನೂ ಅಷ್ಟೇ ಹಾಗೆ ಹೀಗೆ ಸ್ವಲ್ಪ ಮಾತಾಡ್ತೀನಿ. ಒಟ್ನಲ್ಲಿ ಧ್ಯಾನ ಅವ್ರಿಗೆ ಅರ್ಥ ಆಗ್ಬೇಕು ಆ ತರ ಹೇಳ್ತೀನಿ. ಈ ರೀತಿ ನನಗೆ ಧ್ಯಾನದಲ್ಲಿ ಎಷ್ಟೋ ಒಂದು ಬದಲಾವಣೆ, ಒಂದು ಪರಿವರ್ತನೆ ಅನ್ನೋದು ನನಗೆ ಆನಾಪಾನಾಸತಿ ಧ್ಯಾನದಿಂದಾನೇ ಬಂದಿದೆ. ಎಷ್ಟೋ ಸಮಸ್ಯೆ ಸುಮಾರು ಒಂದು 14 ವರ್ಷದಿಂದ ಎಷ್ಟದು ಬಾಧೆ ಪಟ್ಟಿದ್ದೀನೋ, ಎಷ್ಟು ನನ್ನ ಮಕ್ಕಳು ಅವಾಗ ಚಿಕ್ಕವರು, ನನ್ನ ಮಡಿಲಿಗೆ ಬಂದ್ರೆ ಎತ್ತು ಬಿಸಾಕ್ ಬಿಡ್ತಾ ಇದ್ದೆ. ಅಂತ ಒಂದು ಸಮಸ್ಯೆ ಇತ್ತು ನನಗೆ. ಏನು ಕೂಡ ನಾನು ನೋಡ್ತಾ ಇರ್ಲಿಲ್ಲ. ಆ ಚಿಕ್ಕ ಮಕ್ಳು ಅಮ್ಮ ಅಂತೇಳಿ ಬಂದ್ರೆ ಆಯ್ತು, ಅಷ್ಟು ದೂರ ಎತ್ತು ಬಿಸಾಕ್ ಬಿಡ್ತಾ ಇದ್ದೆ. ಹಾಗಾಗಿ ನನ್ನ ಕುಟುಂಬದಲ್ಲಿ ಇರೋರ್ನು ಇವಳ ಹತ್ರ ಇದ್ರೆ ಯಾರಿಗೆ ಯಾವ ಸಮಯದಲ್ಲಿ ಏನ್ ಮಾಡ್ತಾಳೋ ಗೊತ್ತಿಲ್ಲ ಅಂತೇಳಿ ಅವ್ರು ಭಯ ಪಟ್ಕೊಂಡು ನನಗೆ ಬಿಟ್ಟು ಹೋಗ್ಬಿಟ್ರು. ಅವಾಗ ನನಗೆ ಇನ್ನೂ ಗಾಬರಿ ಆಯ್ತು. ಇಬ್ರು ಮಕ್ಳು ಇವ್ರನ್ನ ನಾನು ಏನ್ ಮಾಡ್ತೀನೋ ಏನೋ, ಯಾರು ಇರೋದಿಲ್ಲ. ಅವಾಗ್ಲಾದ್ರೂ ಅತ್ತೆ ಮಾವ ಇರ್ತಾ ಇದ್ರು, ವಾರ್ಗಿತ್ತಿ ಇರ್ತಾ ಇದ್ರು, ಅವ್ರೆಲ್ಲಾ ನೋಡ್ಕೊಳ್ತಾ ಇದ್ರು. ಇವಾಗ ಏನಾದ್ರು ಮಾಡಿದ್ರೆ ಏನು ನನ್ ಗತಿ ಅಂತೇಳಿ ನನಗೆ ಭಯ ಆಗ್ತಾ ಇತ್ತು. ಆಗ ನಮ್ ತಾಯಿಯವರು ಇವಳಿಗೆ ಇದು ಆಗ್ಬಿಟ್ಟಿದೆ ಅಂತೇಳಿ ಹನುಮಸಾಗರ ಅಂಬಾಭವಾನಿ ಅಂತ ಹೇಳಿ ಅಲ್ಲಿ ದೇವಸ್ಥಾನಕ್ಕೆ ನನಗ್ ಕರ್ಕೊಂಡೋದ್ರು. 1 ವರ್ಷ ನಾನು ಆ ದೇವಸ್ಥಾನದಲ್ಲಿನೂ ಕೂಡ ಇದ್ದೀನಿ ಮಾಸ್ಟರ್ಸ್. ಧ್ಯಾನಕ್ಕೆ ಬರೋಕಿನ ಮೊದ್ಲು 1 ವರ್ಷನೂ ಕೂಡ ನಾನು ಆ ದೇವಸ್ಥಾನದಲ್ಲಿನೇ ಇದ್ದೀನಿ. 1 ವರ್ಷ ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲಿಗೆ ಎಲ್ಲಾ ಸೇವೆ ಮಾಡೋದು, ಮತ್ತೆ ಎಲ್ಲಾ ಸೇವೆ ಆದ್ಮೇಲೆ ಅಲ್ಲಿ ರಂಗೋಲಿ ಇಡೋದು, ಕಸ ಗುಡ್ಸೋದು, ಅಲ್ಲಿ ನೆಲ ಒರ್ಸೋದು, ಈ ರೀತಿ 1 ವರ್ಷ ಆ ರೀತಿ ಸೇವೆ ಮಾಡಿದ್ದೀನಿ. ಈ ದೇವಸ್ಥಾನದಲ್ಲಿ ನಾನು ಇದ್ದೀನಲ್ವಾ ಅಂತ ಹೇಳಿ ಆ ರೀತಿ ಸೇವೆ ಆದ್ಮೇಲೆ ಮತ್ತೆ ಆ ತಾಯಿ ಕಣ್ಣನ್ನ ನಾನು ನೋಡ್ತಾ ಕೂತ್ಕೊಳ್ತಾ ಇದ್ದೆ. ನಾನು ಏನು ಅದು ಆಕಾಶವಾಣಿ ಬಂತಲ್ವಾ ಅಂಬಾಭವಾನಿ ಅಂತೇಳಿ, ಆ ಅಂಬಾಭವಾನಿ ಆ ದೇವಸ್ಥಾನದಲ್ಲಿ ಹೋಗಿ 1 ವರ್ಷ ಇದ್ನಲ್ವಾ, ಆ ತಾಯಿ ಕಣ್ಣನ್ನ ನಾನು ನೋಡ್ತಾ ಕುತ್ಕೊಳ್ತಾ ಇದ್ದೆ. ಇವಾಗ ಈ ಧ್ಯಾನ 1 ಗಂಟೆ 2 ಗಂಟೆ 3 ಗಂಟೆ ಹೆಂಗ್ ಮಾಡ್ತೀವಿ ನಾವು, ಹಾಗೆ 1 ಗಂಟೆ 2 ಗಂಟೆ 3 ಗಂಟೆ ಆ ತಾಯಿ ಕಣ್ಣನ್ನ ನಾನು ನೋಡ್ತಾ ಕುತ್ಕೊಳ್ತಾ ಇದ್ದೆ. ಆ ಸಮಯದಲ್ಲಿ ಆ ಒಂದು ಕಾಂತಿ ನನ್ನ ಕಣ್ಣಲ್ಲಿ ತುಂಬಿಕೊಳ್ತಾ ಇತ್ತು. ಆ ತಾಯಿ ಕಣ್ಣಿಂದ ನನ್ನ ಕಣ್ಣಿಗೆ ಅದು ಕಾಂತಿ ಬರ್ತಾ ಇತ್ತು. ಆಗ್ನಿಂದ್ರಾನೇ ನನ್ಗೆ ಆ ಒಂದು ಶಕ್ತಿ, ಏನೋ ಒಂದು ಶಕ್ತಿ ಆ ಒಂದು ಅನುಭವ ಆಗ್ತಾ ಇತ್ತು. ಆದ್ರೆ ಬೇರೆಯವ್ರ ಹತ್ರ ಹೇಳಿದ್ರೆ ಇದು ನಂಬ್ತಾ ಇರ್ಲಿಲ್ಲ. ಹಾಗಾಗಿ ನಮ್ಮ ತಂಗಿಯವ್ರ ಹತ್ರ ನಾನು ಹೇಳ್ತಾ ಇದ್ದೆ, ಮತ್ತೆ ನಮ್ ತಾಯಿಯವ್ರ ಹತ್ರ ಹೇಳ್ತಾ ಇದ್ದೆ ಅಷ್ಟೇ. ಚಿಕ್ಕ ವಯಸ್ಲಿಂದಾನೇ ನಾನು ಕಣ್ ಮುಚ್ಚಿ ಕುತ್ಕೊಳ್ತಾ ಇದ್ದೆ. ಆಮೇಲೆ ಜನಗಳು ಈ ರೀತಿ ಹೆಣ್ಮಕ್ಳು ಕಣ್ ಮುಚ್ಚಿ ಕೂತ್ಕೊಂಡ್ರೆ ಯಾರ್ ಮದ್ವೆ ಆಗ್ತಾರ ನಿನಗೆ ಅಂತ ಹೇಳಿ ಈ ರೀತಿ ಹೇಳೋದ್ರಿಂದ ನಾನು ಕಣ್ ಮುಚ್ಚಿ ಕುತ್ಕೊಳ್ಳೋದು ಕೂಡ ನಿಂದ್ರಿಸ್ಬಿಟ್ಟೆ. ಚಿಕ್ಕ ವಯಸ್ಲಿಂದಾನೇ ಇದು ಎಲ್ಲ ನನಗೆ ಆಗಿದೆ. ಆದ್ರೆ ನನಗೆ ಈ ರೀತಿ ಜನಗಳು ಭಯ ಪಡಿಸಿದ್ರು, ಅದನ್ನೆಲ್ಲ ಹೆಣ್ಮಕ್ಳು ಆ ರೀತಿ ಕಣ್ಮುಚ್ಚಿ ಆ ರೀತಿ ಕುತ್ಕೋಬಾರ್ದು ಅಂತ ಹೇಳಿ. ಆಮೇಲೆ ನನಗೆ ಈ ರೀತಿ ಚಿಕ್ಕ ವಯಸ್ಲಿಂದಾನೇ ಇರೋದು, ಮತ್ತೆ ಇದು ಧ್ಯಾನಕ್ಕೆ ಬಂದ್ಮೇಲೆ ಮತ್ತೆ ಅನುಭವ ಆಗೋದಿಕ್ಕೆ ಶುರುವಾಯ್ತು. ಅವಾಗ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ನನ್ಗೆ ನಾನು ಹುಚ್ಚಿನೇ ಅನ್ಕೊಂಡ್ಬಿಟ್ಟಿದ್ದೆ. ಈ ಧ್ಯಾನದಲ್ಲಿನೂ ಕೂಡ ನನ್ಗೆ ಅದೇ ರೀತಿ ಆಗ್ತಾ ಇದೆ, ನನಗೆ ಎಲ್ಲಿ ಹೋದ್ರೂ ಕೂಡ ಇದು ಅವಮಾನ ತಪ್ಪಿದ್ದಲ್ಲ ಅಂತ ಹೇಳಿ ಇದೇ ರೀತಿನೇ ಅನ್ಕೊಳ್ತಾ ಇದ್ದೆ. ಆಮೇಲೆ ಪತ್ರಿಜಿ ಅವ್ರು ಬಂದಾಗ ಎಲ್ಲ ಹೋದಾಗ ಅವ್ರ ಜೊತೆ ಕುತ್ಕೊಂಡಾಗ ನನ್ನ ಮನಸ್ಥಿತಿ ಬದಲಾವಣೆ ಆಯ್ತು. ಮತ್ತೆ ಸೇವೆ ಮಾಡೋದ್ರಿಂದ, ಈ ರೀತಿ ಪ್ರಚಾರ ಮಾಡೋದ್ರಿಂದ ಇದೇ ಮಾರ್ಗನೇ ಸರಿಯಾದ ಮಾರ್ಗ. ನಾನು ಇಷ್ಟು ವರ್ಷ ಏನು ಪೂಜೆ ವ್ರತಗಳನ್ನ ಇದನ್ನೆಲ್ಲ ಮಾಡಿದ್ದೀನೋ ಅದು ಒಂದು ಮೆಟ್ಲು, ಮತ್ತೆ ಅಲ್ಲಿಂದ ನಾನು ಮತ್ತೆ ಮುಂದೆ ಬಂದಿದ್ದೀನಿ ಅಂತ ಹೇಳಿ ನನಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗೋದಿಕ್ಕೆ ಯಾವಾಗ ಶುರು ಆಯ್ತು. ಒಂದೊಂದೇ ನಾನು ಬಿಟ್ಬಿಟ್ಟೆ. ಅದು ಏನು ವ್ರತಗಳನ್ನೆಲ್ಲ ಮಾಡ್ತಾ ಇದ್ದೆ, ಪೂಜೆ ವ್ರತ ಅದನ್ನೆಲ್ಲ ಮಾಡ್ತಾ ಇದ್ದೆ, ಒಂದೊಂದೇ ಬಿಟ್ಬಿಟ್ಟೆ. ಯಾಕೆಂದ್ರೆ ಅಲ್ಲಿದಕ್ಕಿಂತ ಇಲ್ಲಿ ನನಗೆ ಹೆಚ್ಚಿನ ಸಮಾಧಾನ ಸಿಗ್ತಾ ಇದೆ. ಹಾಗಾಗಿ ಇದಕ್ಕೆ ನಾನು ಹೆಚ್ಚಿನ ಸಮಯ ಕೊಡೋದಿಕ್ಕೆ ಶುರು ಮಾಡಿದೆ. ಅಂದ್ರೆ ನಾನು ಧ್ಯಾನಕ್ಕೆ ಬರೋಕಿನ ಮೊದ್ಲೇನೆ ಸಮಸ್ಯೆ ಪರಿಹಾರ ಆಗ್ಲಿಲ್ವಲ್ಲ, ಅಷ್ಟು ಪೂಜೆ ವ್ರತಗಳನ್ನ ಮಾಡಿದ್ರು ಕೂಡ 14 ವರ್ಷ ಇವಾಗ ಆಯ್ತು ಮುಗಿದೋಯ್ತು ಅಂತೇಳಿ ನಾನು ಏನ್ ಅನ್ಕೊಂಡಿದ್ದೆ,
ನಾನು ಅವಾಗ್ಲೇನೆ ಪೂಜಾನು ಬಿಟ್ಬಿಟ್ಟೆ. ನಾನು ಅನ್ಕೊಂಡ್ಬಿಟ್ಟೆ ನಾನು ಸಾಯೋದಿಕ್ಕೆ ರೆಡಿ ಆಗಿದ್ದೀನಿ. ಇವಾಗ್ಲಿಂತ್ರ ಯಾವ ಪೂಜೆ ಮಾಡ್ಬೇಕಂದ್ರೂ ಕೂಡ ದುಡ್ಡು ಬೇಕಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ಇವಾಗ ಏನಾದ್ರೂ ನಮ್ದು ಒಂದು ಜನರಲ್ಲಿ ದಸರಾ ಹಬ್ಬ ದೊಡ್ಡದು. ಆ ದಸರಾ ಹಬ್ಬ ಮಾಡೋದಿಕ್ಕೆ ದುಡ್ಡು ಬೇಕು. ಏನೋ ಒಂದು ವ್ರತ ಮಾಡ್ಬೇಕಂದ್ರೂ ದುಡ್ಡು ಬೇಕು. ಡಾಕ್ಟರ್ ಹತ್ರ ತೋರ್ಸ್ಬೇಕಂದ್ರೂ ದುಡ್ಡು ಬೇಕು. ಎಲ್ಲಾ ಕಳ್ಕೊಂಡ್ಮೇಲೆ ಏನ್ ದುಡ್ಡು ಏನು ಇವಾಗ ಸಾಯೋದು ನಿಶ್ಚಿತ ಅಂತೇಳಿ ಆ ರೀತಿ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಧ್ಯಾನಕ್ಕೆ ಬಂದ್ಮೇಲೆ ಆ ಅದು ಧ್ಯಾನಕ್ಕೆ ಬರೋಕಿನ ಮೊದ್ಲೇನೆ ಪೂಜಾ ಪುನಸ್ಕಾರ ಎಲ್ಲಾ ಬಿಟ್ಬಿಟ್ಟಿದ್ದೆ. ಧ್ಯಾನಕ್ಕೆ ಬಂದ ಮೇಲೇನು ಕೂಡ ಅದು ಒಂದು ಮೆಟ್ಲು ಅದು ಮುಗಿದೋಯ್ತು. ಅದಕ್ಕೆ ಅದು ನಾನು ಆಗ ನಾನು ಕಷ್ಟ ಅಂತ ಏನ್ ಅನ್ಕೊಂಡಿದ್ದೆ ಅದು ನನಗೆ ಬಂದಿರೋದು ಕಷ್ಟ ಅಲ್ಲ, ಅದು ಒಂದು ಶಿಕ್ಷಣ. ಅದು ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದ್ಮೇಲೆ ಸಾಕ್ಷಾತ್ ಅಂಬಾಭವಾನಿನೇ ನನಗೆ ಈ ಒಂದು ಮಾರ್ಗ ತೋರಿಸಿದ್ದಾಳೆ ಅಂತ ಹೇಳಿ ನನಗೆ ಅರಿವು ಬಂತು ಧ್ಯಾನಕ್ಕೆ ಬಂದ್ಮೇಲೆ. ಆ ತಾಯಿ ನನಗೆ ಧ್ಯಾನಕ್ಕೆ ಬರೋಕಿನ ಮೊದ್ಲೇನೆ ನನಗೆ ಹೇಳಿದ್ಲು. ನನಗೆ ಮತ್ತೆ ನಮ್ ತಂಗಿಯವ್ರಿಗೂ ಕೂಡ ನಾನು ಇದನ್ನ ಹೇಳಿದ್ದೀನಿ. ಏನ್ ಹೇಳಿದ್ಲು ಅಂದ್ರೆ ಆ ತಾಯಿ ನನಗೆ ಸಾಕ್ಷಾತ್ ಆ ಒಂದು ಭಗವಂತನ ಒಂದು ಜೊತೆಗಿದ್ದು ನೀವ್ ಸೇವೆಯನ್ನ ಮಾಡ್ತೀರಾ, ಸಾಕ್ಷಾತ್ ಆ ಭಗವಂತನ ಜೊತೆಗೆ ಇರ್ತೀರಾ ನೀವು ಸೇವೆಯನ್ನ ಮಾಡ್ತಾ ಅಂತ ಹೇಳಿದ್ದು. ನನಗ್ ಧ್ಯಾನಕ್ಕೆ ಬಂದ್ಮೇಲೆನೆ ಗೊತ್ತಾಯ್ತು ಆ ತಾಯಿ ಹೇಳಿರೋದು ಆ ಭಗವಂತ ಪತ್ರಿಜಿ ಅವ್ರೆ ಅಂತ ಹೇಳಿ. ಅವಾಗ ನಾನು ಪತ್ರಿಜಿ ಅವರು ಒಂದು ಸೇವೆ ಮಾಡೋದಕ್ಕೆ ಸುಮಾರು ಒಂದು 13 ವರ್ಷ ಆ ಒಂದು ಸೇವೆ ಮಾಡೋದು ಅವಕಾಶನೂ ಕೂಡ ನನಗೆ ಸಿಕ್ತು. ಪತ್ರಿಜಿ ಅವರು ಯಾವಾಗ ಬರ್ತಾರೆ ಅವಾಗ ಅವರು ಒಂದು ಸೇವೆ ಮಾಡೋ ಭಾಗ್ಯನೂ ನನಗೆ ಸಿಕ್ತು. ಮತ್ತೆ ಅವರು ಎಲ್ಲ ಒಂದು ಪವಾಡ ಕೂಡ ನಾನು ಒಬ್ಳೆ ಭೂಮಿ ಮತ್ತೆ ಆಕಾಶದಷ್ಟು ಎತ್ತರವಾಗಿ ಅವರು ಕಂಡಿದ್ದಾರೆ. ಒಂದ್ಸತಿ ಅವರು ಪೂರ್ಣ ಚಂದ್ರನ ಕಾಂತಿ ಹಾಗೆ ನನಗೆ ಕಂಡಿದ್ದಾರೆ. ಮತ್ತೆ ಎಷ್ಟು ನನಗೆ ಅನುಭವ ಕೂಡ ಅವರು ತುಂಬಾ ದುಃಖದಲ್ಲಿ ಇದ್ದಾಗ ಅವ್ರ ಮಡಿಲಲ್ಲಿನೂ ಕೂಡ ನನ್ಗೆ ಈ ರೀತಿ ಮಕ್ಳು ತಾಯಿ ಒಂದು ಮಗು ತೊಡೆ ಮೇಲೆ ಹೇಗೆ ತಲೆ ಇಟ್ಕೊಂಡು ಯಾವ ರೀತಿ ಸಮಾಧಾನ ಮಾಡ್ತಾರೆ ಆ ರೀತಿ ನನ್ಗೆ ಸಮಾಧಾನ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಅಷ್ಟೊಂದು ವಿಪರೀತವಾದಂತಹ ಸಮಸ್ಯೆದಲ್ಲಿ ನಾನಿದ್ದೆ. ಇದ್ರಿಂದ ಹೊರಗಡೆ ಬರೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಅಷ್ಟು ಒಂದು ಸಮಸ್ಯೆದಲ್ಲಿದ್ದವಳು ತುಂಬಾ ಈಸಿಯಾಗಿ ನಾನು ಹೊರಗಡೆ ಬಂದ್ಬಿಟ್ಟೆ. ಆ ಒಂದು ಗುರುವಿನ ಸಂಘದಲ್ಲಿದ್ದು ಸಾಧನೆಯಿಂದ ಮತ್ತೆ ಒಂದು ಪ್ರಚಾರದಿಂದ ಮತ್ತೆ ನಾನು ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಅದ್ಭುತವಾದಂತಹ ಒಂದು ಬದಲಾವಣೆ ನನಗೆ ಏನಾಯ್ತು ಅಂದ್ರೆ ಅದಕ್ಕೆಲ್ಲ ಕಾರಣ ಈ ಒಂದು ಕಷ್ಟಕ್ಕೆ, ನಷ್ಟಕ್ಕೆ, ದುಃಖಕ್ಕೆ ಕಾರಣ ನಾನು ಮಾಂಸಾಹಾರ ಆಗಿದ್ದೆ. ಸುಮಾರು ನಾನು ಧ್ಯಾನಕ್ಕೆ ಬಂದ ಒಂದು 15 ದಿನದಲ್ಲೇನೆ ನಾನು ಸಸ್ಯಾಹಾರಿಯಾಗಿ ಬದಲಾವಣೆ ಆದೆ. ನನಗೆ ಅದು ಧ್ಯಾನದಲ್ಲೇನೆ ಬರ್ತಾ ಇತ್ತು. ಇದಕ್ಕೆಲ್ಲ ಅನರ್ಥಕ್ಕೆ ಕಾರಣ ಇದೆ, ಇದು ನೀನು ಮೊದ್ಲು ಬಿಡು ಅಂತ ಹೇಳಿ ನನ್ಗೆ ಬರ್ತಾ ಇತ್ತು. ಏನು ನೀನ್ ಅನುಭವಿಸ್ತಾ ಇದ್ದೀಯಾ, ಇದು ಎಲ್ಲ ಅನರ್ಥಕ್ಕೆ ಕಾರಣ, ಇದು ಏನ್ ತಿಂತಾ ಇದ್ದೀಯಾ ಇದೇ ನಿನ್ಗೆ ಪಾಪ, ಈ ಪಾಪನೇ ನಿನ್ಗೆ ರೋಗವಾಗಿ ಕಾಡ್ತಾ ಇದೆ, ಈ ಪಾಪನೇ ನಿನಗೆ ಸಮಸ್ಯೆವಾಗಿ ಬಂದಿದೆ, ಇದು ಬಿಡು ನೀನು ಅಂತ ಹೇಳಿ ನನಗೆ 15 ದಿನದಲ್ಲೇನೆ ಅದು ಮನೆಯಲ್ಲಿ ಒಬ್ಳೆ ಕುತ್ಕೊಂಡಾಗ ಅದು ನನಗೆ ಬಂತು. ನಾನು ಈ ಮನಸ್ಸಿನಿಂದ ಏನೇನೋ ಹುಚ್ಚುಚ್ಚಾಗಿ ಬರ್ತಾ ಇದೆ ಅಂತೇಳಿ ನಾನು ತಟ್ಟೆ ತಗೊಂಡು ಬಡಿಸ್ಕೊಳ್ಳಕ್ ಹೋದ್ರೆ ಕೈ ಯಾರೋ ಈ ತರ ಹಿಡ್ಕೊಂಡ್ಲೋ ತರ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾ ಇದ್ರು. ನನ್ಗೆ ಅದು ತಿನ್ಬೇಡ, ಇದಕ್ಕೆಲ್ಲ ಕಾರಣ, ಈ ಅನರ್ಥಕ್ಕೆ ಕಾರಣ ಇದು, ನೀ ಏನ್ ತಿಂತಾ ಇದೀಯಾ ಅದೇ ನಿನ್ಗೆ ಪಾಪವಾಗಿ ಕಾಡ್ತಾ ಇದೆ, ರೋಗವಾಗಿ ಕಾಡ್ತಾ ಇದೆ ಅಂತೇಳಿ. ಇದೇನು ಕೈ ಈ ರೀತಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾ ಇದೆಯಲ್ಲ ಅಂತೇಳಿ ಮತ್ತೆ ನಾನ್ ತಿನ್ನೋಕ್ ಹೋದ್ರುನು ಕೂಡ ಅದು ನನ್ಗೆ ಸೇರ್ತಾ ಇರ್ಲಿಲ್ಲ, ಉಲ್ಟಿ ಆಗ್ಬಿಡ್ತಾ ಇತ್ತು. ಆಮೇಲೆ ನನಗ್ ಬಿಟ್ಮೇಲೆನೆ ಗೊತ್ತಾಯ್ತು, ಇದಕ್ಕೆಲ್ಲ ಅನರ್ಥಕ್ಕೆ ಕಾರಣ, ಈ ಕಾಯಿಲೆಗೆ ಕಾರಣ ಇದು ತಿನ್ನೋದ್ರಿಂದಾನೇ ನನಗೆ ಕಷ್ಟ, ನಷ್ಟ, ದುಃಖ ಆಗಿರೋದು. ಯಾವಾಗ ಅದನ್ನ 15 ದಿನದಲ್ಲಿ ಅದನ್ನ ಬಿಟ್ಬಿಟ್ಟೆ, 2 ತಿಂಗಳಲ್ಲಿ 3 ತಿಂಗಳಲ್ಲೇನೆ ಎಲ್ಲಾ ಕಾಯಿಲೆ ವಾಸಿಯಾಗಿದೆ. ನಮ್ ದೊಡ್ಡವ್ರು ಏನ್ ಹೇಳ್ತಾರೆ, ನಮ್ಮ ಕುಟುಂಬದಲ್ಲಿರೋರು ಏನ್ ಹೇಳ್ತಾರೆ, ಅದನ್ನು ತಿನ್ನೋದ್ರಿಂದಾನೇ ಶಕ್ತಿ ಅಂತ ಹೇಳಿದ್ರು. ನಾನ್ ಚಿಕ್ಕ ವಯಸ್ಲಿಂತ್ರನ ಅದನ್ನ ನಾನು ತಿಂತಾನೆ ಬಂದಿದ್ದೀನಿ. ಚಿಕ್ಕ ವಯಸ್ಲಿಂತ್ರನೇ ರೋಗಿನೇ ಆಗಿದ್ದೆ ನಾನು. ಅದು ಯಾವಾಗ ಬಿಟ್ಟೆ ತಿನ್ನೋದನ್ನ, ಅದು ಧ್ಯಾನಕ್ಕೆ ಬಂದು 15 ದಿನದಲ್ಲಿ ಯಾವಾಗ ಬಿಟ್ಟೆ, ಅವಾಗ ನನ್ನ ಶರೀರ ಮೊದ್ಲು ಸ್ವಸ್ಥ ಆಯ್ತು, ಮನಸ್ಸು ಶಾಂತವಾಯ್ತು.
ಶರೀರ ಸ್ವಸ್ಥ ಆಯ್ತು. ಮತ್ತೆ ಸಾಕ್ಷಾತ್ ಚಿಕ್ಕ ವಯಸ್ಲಿಂದ್ರನು ಕೂಡ ಏನು ಪೂಜೆ ಮಾಡ್ಕೊಂಡು ಬಂದಿದ್ದೆ, ಆ ಸಾಕ್ಷಾತ್ ಆ ತಾಯಿ ದರ್ಶನ ಆಯ್ತು. ಸಾಕ್ಷಾತ್ ಆ ತಾಯಿ ದರ್ಶನನೇ ಆಯ್ತು. ಹೇಗಾಯ್ತು ಅಂದ್ರೆ, ಮನೆಯಲ್ಲೇನೆ ಒಬ್ಳೆ ಕುತ್ಕೊಂಡಿದ್ದೀನಿ. ನಾನ್ ಚಿಕ್ಕ ವಯಸ್ಲಿಂದ್ರನೇ ಅಂಬಾಭವಾನಿನ ಪೂಜೆ ಏನ್ ಮಾಡ್ತಾ ಇದ್ದೀನಿ, ಇಲ್ಲೇ ಭ್ರೂ ಮಧ್ಯದಲ್ಲಿ ಚಿರ್ಚಿರ್ ಕಟ್ಟೆ ತರ ಸುತ್ತಲೂ ಕಾಂತಿ ತುಂಬಿಕೊಂಡಿದೆ. ಚಿರ್ಚಿರ್ ದೀಪದ್ದು ಒಂದು ಕಾಂತಿ ತುಂಬಿಕೊಂಡಿದ್ರೆ ಅದ್ರ ಮಧ್ಯೆ ಆ ತಾಯಿ ಮುಖ ನನಗೆ ದರ್ಶನ ಆಯ್ತು. ಎಷ್ಟು ಪೂಜೆ ವ್ರತ ಮಾಡಿದ್ರು ಕೂಡ ಆ ತಾಯಿ ದರ್ಶನ ಆಗಿರ್ಲಿಲ್ಲ. ಧ್ಯಾನದಲ್ಲಿ ನನಗೆ ಆ ತಾಯಿ ದರ್ಶನ ಆಯ್ತು. ಅವಾಗ ನನಗೆ ಒಂದೊಂದೇ ಎಷ್ಟೋ ಒಂದು ಮಹಮ್ಮದ್ ಅವ್ರ ದರ್ಶನ ಆಗಿದೆ. ವೆಂಕಟೇಶ್ವರ ಸ್ವಾಮಿ ಅವರ ಸಾಕ್ಷಾತ್ ಅವ್ರ ರೂಪಾನೇ ನನ್ಗೆ ಕಣ್ ಮುಂದೆ ಬಂದಿದೆ. ಮತ್ತೆ ವೆಂಕಟೇಶ್ವರ ಸ್ವಾಮಿ ಅವರು ಇವಾಗ್ಲೂ ಕೂಡ ಧ್ಯಾನಕ್ಕೆ ಕುತ್ಕೊಂಡಿರೋ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು ಅವರು, ಪತ್ರಿಜಿ ಅವರು. ಅಲ್ಲೆಲ್ಲಾ ಎಷ್ಟೋ ಜನ ಹಾಸ್ಟೆಲ್ ಮಾಸ್ಟರ್ಸ್, ನಾವೇನು ಪೂಜೆ ಮಾಡ್ತೀವಿ ಅಲ್ಲೆಲ್ಲ ಅವ್ರು ಇದ್ರು. ಮತ್ತೆ ಸತ್ಯಲೋಕದಲ್ಲಿನೂ ಕೂಡ ಅವ್ರು ಮಾಸ್ಟರ್ಗಳು ಇದ್ರು. ಹೀಗೆ ಅನೇಕ ಅನುಭವಗಳು ಈ ಧ್ಯಾನದಲ್ಲಿ. ಆನಾಪಾನಸತಿ ಧ್ಯಾನ ಅಂದ್ರೆ ಅಷ್ಟು ನಾವು ಏನು ಈಸಿಯಾಗಿ ನಾವು ಅನ್ಕೊಂಡಿದೀವಿ, ಅಷ್ಟು ಏನು ಇದು ಕಣ್ ಮುಚ್ಕೊಂಡ್ರೆ ಏನು ಸಿಗತ್ತೆ ಅಂತ ಹೇಳಿ ನಾವು ಏನು ಈ ರೀತಿ ಈಸಿಯಾಗಿ ತಗೊಳ್ತೀವಿ, ಅಷ್ಟು ಅದ್ಭುತವಾದಂತ ವಿಶೇಷವಾದಂತ ಅನುಭವಗಳು ಇದನ್ನ ಆಗ್ತಾವ. ಮತ್ತೆ ನಮ್ಗೆ ಸತ್ಯದ ಕಡೆ ಕರ್ಕೊಂಡು ಹೋಗುತ್ತೆ ಇದು. ಏನು ನಾವು ಇಷ್ಟು ವರ್ಷಗಳಿಂದ ಬೇರೆಯವ್ರನ್ನ ನೋಡಿ, ಬೇರೆಯವ್ರ ಹೇಳಿದ್ದನ್ನ ಕೇಳಿ, ಬೇರೆಯವ್ರನ್ನ ಮಾಡಿದ್ದನ್ನ ನೋಡಿ ಅದನ್ನ ನಾವ್ ಏನು ಮಾಡ್ತಾ ಇದ್ವಿ, ಅದು ಎಲ್ಲ ಪ್ರಕೃತಿಗೆ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೀವಿ. ಯಾವಾಗ ನಾವು ಈ ಧ್ಯಾನಕ್ಕೆ ಬರ್ತೀವಿ ಅವಾಗ ಪ್ರಕೃತಿಗೆ ಸಹಜವಾಗಿ ನಾವು ಏನು ಧರ್ಮವಾಗಿದೆ ಅದನ್ನ ನಾವು ಮಾಡೋದನ್ನ ನಾವು ಕಲಿತೀವಿ. ಇದು ಸಹಜವಾಗಿನೇ ನಮ್ಗೆ ಆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬಿಡತ್ತೆ ಮಾಸ್ಟರ್ಸ್. ಈ ಒಂದು ಆನಾಪಾನಸತಿ ಧ್ಯಾನದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಅನುಭವಗಳು ನನಗೆ ಆಗಿದೆ. ಇದು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಹೀಗೆ ಮೊದ್ಲು ನಾವು ಅನುಭವಕ್ಕೋಸ್ಕರನೇ ನಾವು ನಾನು ಏನು ಕೂಡ ಅನುಭವ ಆಗತ್ತೆ, ಈ ರೀತಿ ಬದಲಾವಣೆ ಆಗತ್ತೆ ಅಂತೇಳಿ ಏನು ಕೂಡ ನನಗಿಲ್ಲ. ನಾನು ಮೊದ್ಲು ಕುತ್ಕೊಂಡಿರೋದು ಉಸಿರಾಟದ ಮೇಲೆ ಗಮನಕ್ಕೆ ಕೊಟ್ಟಿದ್ದೀನಿ ಅಷ್ಟೇ. ಧ್ಯಾನಕ್ಕೋಸ್ಕರನೇ ನಾನು ಧ್ಯಾನ ಮಾಡ್ತೀನಿ. ನನಗ್ ಅದು ಬೇಕು, ಇದು ಬೇಕು, ಆ ಸಂಕಲ್ಪ, ಈ ಸಂಕಲ್ಪ, ಯಾವ ಸಂಕಲ್ಪನೂ ಕೂಡ ನನಗೆ ಮನೆ ಬೇಕು, ನನಗೆ ಅಷ್ಟು ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೂ ಕೂಡ ಬಿಸ್ನೆಸ್ ಅಲ್ಲಿ ಲಾಭ ಬೇಕು, ನನಗೆ ಆರೋಗ್ಯ ಬೇಕು ಅಂತೇಳಿ ನಾನು ಏನು ಕೂಡ ಅನ್ಕೊಂಡು ಕುತ್ಕೊಂಡಿಲ್ಲ. ಆದ್ರೆ ಕೇಳ್ದೇನೆ ಇದು ಎಲ್ಲ ನನಗೆ ಸಿಕ್ಕಿದೆ. ಶರೀರಕ್ಕೆ ಆರೋಗ್ಯ ಸಿಕ್ತು, ಮತ್ತೆ ಬಿಸ್ನೆಸ್ ಅಲ್ಲಿ ಏನ್ ಲಾಸ್ ಆಗ್ತಾ ಇತ್ತು ಅದು ಮತ್ತೆ ಲಾಭನೂ ಬಂತು. ಮನೆ ಪರಿಸ್ಥಿತಿ ಅಸ್ತವ್ಯಸ್ತವಾಗಿತ್ತು, ಮನೆ ಪರಿಸ್ಥಿತಿ ಸರಿ ಹೋಯ್ತು. ಇದೆಲ್ಲ ಏನು ಕೇಳಲಿಲ್ಲ ನಾನು. ಇದು ನನಗ್ ಗೊತ್ತು ಕೂಡ ಇಲ್ಲ. ಅವಾಗ ಧ್ಯಾನ ಮಾಡಿದ್ರಿ ಇದೆಲ್ಲ ಸರಿ ಹೋಗತ್ತೆ ಅಂತನೂ ಕೂಡ ಗೊತ್ತಿಲ್ಲ. ಆದ್ರೆ ಧ್ಯಾನದಿಂದನೇ ಇದು ಸರಿ ಹೋಗಿದೆ ಅಂತ ಹೇಳಿ ನನಗೆ ಎಷ್ಟೋ ವರ್ಷಗಳಾದ್ಮೇಲೆ ನನ್ಗೆ ಗೊತ್ತಾಗಿತ್ತು. ಸುಮಾರು 1 ವರ್ಷ ಆದ್ಮೇಲೆ ಧ್ಯಾನದಲ್ಲಿ ಎಷ್ಟೋ ಬದಲಾವಣೆ ಆಗಿದೆ ಅಂತೇಳಿ, 2-3 ತಿಂಗಳಲ್ಲೇನೆ ಇಷ್ಟೊಂದು ಬದಲಾವಣೆ ಆಗಿದೆ ಧ್ಯಾನದಲ್ಲೇನೆ ಅಂತ ಹೇಳಿ. ಹೀಗೆ ನಾವು ಅನೇಕ ಈ ಆನಾಪಾನಸತಿ ಧ್ಯಾನದಲ್ಲಿ ಅನೇಕ ಲಾಭಗಳನ್ನ ನಾವು ಪಡ್ಕೊಳ್ತೀವಿ ಮಾಸ್ಟರ್. ಆನಾಪಾನಸತಿ ಧ್ಯಾನ ಅನ್ನೋದು ಒಂದು ಅದ್ಭುತ ಧ್ಯಾನ. ಎಲ್ರು ಕೂಡ ಈ ಧ್ಯಾನ ಮಾಡ್ಬೇಕು. ಮತ್ತೆ ಪಿರಮಿಡ್ಗಳು ಕೂಡ ನಿರ್ಮಾಣ ಆಗ್ಬೇಕು. ಮತ್ತೆ ಎಲ್ರು ಕೂಡ ಸಸ್ಯಾಹಾರಿಗಳಾಗ್ಬೇಕು. ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಶಾಕಾಹಾರ ಜಗತ್ತು ಅನ್ನೋದು ಪತ್ರಿಜಿ ಅವರ ಒಂದು ಕನಸು. ಅದಕ್ಕೆಲ್ಲ ನಾವೆಲ್ರು ಕೂಡ ಒಂದು ಆ ಒಂದು ಕಾರ್ಯದಲ್ಲಿ ನಾವು ತೊಡಗ್ಬೇಕು ಅಂತ ನಾನು ಇಷ್ಟು ಹೇಳ್ತಾ, ನನಗೆ ಈ ಒಂದು ಧ್ಯಾನದ ಒಂದು ಅನುಭವವನ್ನ ಹೇಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪಿರಮಿಡ್ PMC ಕೊಪ್ಪಳ ಮತ್ತೆ PMC ಬಳ್ಳಾರಿ ಅವರು ತಂಡದವರಿಗೆ ನನ್ನ ಕೃತಜ್ಞತಾ ಭಾವದಿಂದ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಈ ಸತ್ಸಂಗವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.